ಸುಮಾರು 1100 ವರ್ಷಗಳ ಹಿಂದೆ ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡಂಥ ಈ ದೇವಸ್ಥಾನ ನಂತರ ಪಾಂಡ್ಯರು, ಹೊಯ್ಸಳರು ಹಾಗೂ ಸಾಂಬವರಾಯರು ಮತ್ತು ವಿಜಯನಗರದವರ ಕಾಲದಲ್ಲಿ ಹಂತವಾಗಿ ವಿಸ್ತಾರಗೊಂಡಿರುತ್ತೆ. ಇಲ್ಲಿನ ವಿಶೇಷತೆ ಏನಂದ್ರೆ ಈ ದೇವಸ್ಥಾನದ ಸುತ್ತ ಪ್ರತಿಷ್ಠಾಪನೆ ಆಗಿರುವಂಥ ಅಷ್ಟಲಿಂಗಗಳನ್ನು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಪಾದಯಾತ್ರೆ ಮಾಡಿದ್ರೆ ನೆರವೇರುತ್ತೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ. ಈ ಬನ್ನಿ ಈ ಬ್ಲಾಗ್ ಹೇಗೆ ಸ್ಟಾರ್ಟ್ ಆಯಿತು, ನಮ್ಮ ಜೊತೆಗೆ ಯಾರ್ಯಾರು ಬಂದಿದ್ರು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನೋಡೋಣ. ಇವನು ಬಂದು ನನ್ನ ಕಾಲೇಜ್ ಫ್ರೆಂಡ್ ಜೀವನ್. ಆ್ಯಕ್ಚುಲಿ ನಾವು ಈ ದಿವಸ ಆಂಧ್ರ ಪ್ರದೇಶಲ್ಲಿ ಲೊಕೇಟ್ ಆಗಿರೋ ಲೆಪಾಕ್ಷಿ ಟೆಂಪಲಿಗೆ ಪ್ಲ್ಯಾನ್ ಮಾಡಿದ್ದು. ಬಟ್ ನಾನು ಇನ್ನೊಬ್ಬ ಫ್ರೆಂಡು ತಿರುವಣ್ಣಾಮಲೈಗೆ ಹೋಗೋಣ ಅಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದ ನನ್ನ ಜೊತೆಗೆ. ಬಟ್ ಡೇಟ್ ಫಿಕ್ಸ್ ಆಗಿರಲಿಲ್ಲ. ಬಟ್ ಯಾವಾಗ ಒಂದು 2 days ಬಿಫೋರ್ ನಮ್ಗೆ ಕಾಲ್ ಮಾಡಿದ್ನು. ನಮ್ಮ ಪ್ಲ್ಯಾನನ್ನು ಡಿವೈಡ್ ಮಾಡಿಕೊಂಡು ನಾವು ತಿರುವಣ್ಣಾಮಲೈಗೆ ಪ್ಲ್ಯಾನ್ ಮಾಡ್ಕೊಂಡು. ನಾನು ಲೊಕೇಟ್ ಆಗಿರೋದು ಅರಕೆರೆ ಬಿಳೆಕಳ್ಳಿ ಸೈಡಲ್ಲಿ. ಹಾಗಾಗಿ ನಾನು ಇಲ್ಲಿ ಹೊಸೂರು ರೋಡ್ ಥ್ರೂನೇ ಹೋಗಬೇಕಾಗತ್ತೆ. ಕರ್ನಾಟಕ ಬಾರ್ಡ್ರ್ ದಾಟಿ ಹೊಸೂರು ತಮಿಳ್ನಾಡನ್ನ ಎಂಟ್ರಿ ಕೊಟ್ವಿ ನಾವು. ನಮ್ಮ ಇನ್ನೊಂದು ಟೀಮ್ ಕೂಡ ಅಂದರೆ ಆಕಾಶ್ ಆ್ಯಂಡ್ ಫ್ಯಾಮಿಲಿ ಅವರು ಬನ್ನೇರುಘಟ್ಟ ರೋಡಿಂದ ಹೊರಟಿದ್ರು. ಅಲ್ಲಿವರೆಗೂ ಏನು ಮಾಡೋದು ಅಂತ ನಾವು ಸ್ಮಾರ್ಟ್ ಬಜಾರ್ ಅಟ್ಯಾಕ್ ಮಾಡಿದ್ವಿ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ನಾವಿಲ್ಲಿ ಯೂಸ್ ಆ್ಯಂಡ್ ಥ್ರೋ ಲೋಟ, ಪ್ಲೇಟು ಮತ್ತು ಸ್ವಲ್ಪ ನೀರನ್ನು ಸ್ಟಾಕ್ ಮಾಡ್ಕೊಬೇಕು ಅಂದ್ಕೊಂಡ್ವಿ. ಬಟ್ ಬಿಲ್ಲೆಲ್ಲ ಹಾಕ್ಸಿದ್ಮೇಲೆ ನಮಗೆ ಗೊತ್ತಾಗಿದ್ದು ಬ್ರೇಕಿಂಗ್ ನ್ಯೂಸ್ ಏನಂದರೆ ಇನ್ನೊಂದು ಕಾರಲ್ಲಿ ಸುಮಾರು ಸ್ಟಾಕ್ ಇತ್ತು. ಬಟ್ ಪರವಾಗಿಲ್ಲ ಬಿಡು, ನೆಕ್ಸ್ಟ್ ಟ್ರಿಪ್ಪಿಗೆ ಬರುತ್ತೆ ಅಂತ ಸ್ಟಾಕ್ ಮಾಡ್ಕೊಂಡ್ವಿ. ಇನ್ನು ಅದ್ರ ಪಕ್ಕದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ರೋಡಲ್ಲೇ ರುಚಿ ಸಾಗರ್ ಅಂತ ಒಂದು ಹೋಟೆಲ್ ಇತ್ತು. ಅಲ್ಲಿ ನಾವು ಪಾರ್ಸಲ್ ತೊಗೊಂಡಿದ್ದು ಇಡ್ಲಿ, ಖಾರಾಬಾತ್ ಮತ್ತು ಪಲಾವು 3 ಕೂಡ ಸೂಪರಾಗಿತ್ತು. ರೇಟ್ ವೈಸು ಅಫೋರ್ಡಬಲ್ ಆಗಿ ಇತ್ತು. ಏನು ತುಂಬ ಏನು ಕಾಸ್ಟ್ಲಿ ಏನು ಅನ್ನಿಸ್ಲಿಲ್ಲ ನಮಗೆ. ನಾವೀಗ ಹೋಗ್ತಿರೋ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ ಇದ್ರ 4 ದಿಕ್ಕುಗಳಲ್ಲಿ ಗೋಪುರಗಳಿದೆ. ಅದರಲ್ಲಿ ಎಸ್ಪೆಷಲಿ ಈಸ್ಟಲ್ಲಿ ಇರೋದು 217 ಅಡಿ ಹೈಟ್ ಇದೆ. ಅದನ್ನು ರಾಜಗೋಪುರ ಅಂತ ಕರೀತಾರೆ. ಇದ್ರ ವಿಶೇಷತೆ ಏನು ಅಂದರೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯ ಅವರ ಕಾಲದಲ್ಲಿ ಇದು ನಿರ್ಮಿತವಾಗಿರುತ್ತೆ. ಫೈನಲಿ ನಮ್ಮ ಕರ್ನಾಟಕ ಬಾರ್ಡರ್ನ ಕ್ರಾಸ್ ಆದ್ವಿ. ಇದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು, ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು, ವಿಶ್ವಮಾನವತೆ ಸಾರಿದ ಮಣ್ಣು. ನಾವು ಬಾರ್ಡ್ರ್ ದಾಟ್ತಿದ್ದಂಗೆ ನಮ್ಮ ಆಕಾಶ್ ಆ್ಯಂಡ್ ಫ್ಯಾಮಿಲಿಯವ್ರ ಕಾರ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಯಿತು. ಬ್ರೇಕ್ಫಾಸ್ಟ್ ಎಲ್ಲಿ ಮಾಡೋದು ಅಂತ ನೋಡ್ತಾ ಇದ್ವಿ. ನೋಡಿ, ಇವರೇ ಆಕಾಶ್ ಅಂತ. ಇವರಿಂದನೇ ಈ ಟ್ರಿಪ್ ಪ್ಲ್ಯಾನ್ ಆಗಿದ್ದು. ಕಂಪ್ಲೀಟ್ ಕೋಆರ್ಡಿನೇಟರ್ ಇವರೇ. ಸರ್ ನೀವಾದ್ರೂ ಗುರುತಿಸಿರಲ್ಲ ಸರ್ ಅದಕ್ಕೆ ಸರ್ ನಿಮ್ಮನ್ನ ಶೋ ಮೆನ್ನು ಕ್ರಿಯೇಟರ್ ಲೇಜಿ ಆಗಿರಲ್ಲ ಕ್ರೇಜಿ ಮಾಡ್ಬಿಡ್ತೀರ ಸರ್ ನೀವು. ಇದು ನಮ್ಮ ಅಭಿ ಹಾಗೂ ನಮ್ಮ ಆಕಾಶ್ ಅವ್ರ ವೈಫ್ ಅಪೂರ್ವ. ಬೆಳಿಗ್ಗೆನೇ ರೊಚ್ಚಿಗೆ ಲೆಮನ್ ರೈಸ್ ಮಾಡ್ಕೊಂಡ್ಬಂದಿದ್ರು. ರೋಡಲ್ಲೇ ಲೊಕೇಶನ್ ಸೂಪರ್ ಆಗಿತ್ತು. ನಾವು ಇವದೋಪು ಮಾಡ್ಕೊಂಡು ಫಸ್ಟ್ ರೌಂಡ್ ಬ್ಯಾಟಿಂಗ್ ಮುಗಿಸ್ಕೊಂಡ್ವಿ. ನನಗಂತೂ ಈ ಥರ ಗ್ಯಾಂಗ್ಗಳ ಜೊತೆ ಪಾರ್ಸಲ್ ತೊಗೊಂಡೋಗಿ ಫುಡ್ಡು ದಾರಿ ಮಧ್ಯೆ ತಿನ್ನೋದು ಭಾಳ ಇಷ್ಟ. ಇವ್ನು ನಮ್ಮ ಆಕಾಶ್ ಅವ್ರ ಮಗ ಅದಿರನ್ನು ಶಿವಮೊಗ್ಗದಿಂದ ಅವೇ ಮಕ್ಕಗಳು ನೋಡಿ ಸಾಕಾಗಿತ್ತು ಅಂತ ನಮ್ಮ ಕಾರಿಗೆ ಜಂಪ್ ಆದ. ಸ್ವಲ್ಪ ಹೊತ್ತು ಮುಂದೆ ದಿವ್ಯ ಅವ್ರ ಕಾರ್ ತೊಗೊಂಡ್ರು. ನಮ್ಮ ಜೀವನ್ ಅವ್ರ ವೈಫ್ ಅವ್ರು ಟ್ರಾಫಿಕ್ ಪೊಲೀಸು ನೋಡೋಣ ಟ್ರಾಫಿಕ್ ಎಲ್ಲ ಹೇಗಿದೆ ಅಂತ ಚೆಕ್ ಮಾಡೋಕ್ಕೆ ಕಾರ್ ತೊಗೊಂಡ್ರು ಅನಿಸುತ್ತೆ. ಹೊಸೂರು ದಾಟಿದ್ದು ಗುರು. ಎಷ್ಟು ಬೆಟ್ಟ ನೋಡಿದೆ ಅಂದರೆ ನಿಜವಾಗ್ಲೂ ನನ್ನ ಲೈಫಲ್ಲೇ ನೋಡಿರಲಿಲ್ಲ. ಅಷ್ಟು ಬೆಟ್ಟಗಳು ಅಪ್ ಟು ಲೊಕೇಶನ್ ರೀಚ್ ಆಗೋವರೆಗೂ ಎಲ್ಲಿ ನೋಡಿದ್ರು ಬೆಟ್ಟಗಳು. ಕೆಲವೊಂದು ಸ್ಥಳಗಳಿಗೆ ನಾವು ದೇವರು ನೋಡಲು ಹೋಗ್ತೀವಿ. ಆದರೆ ಕೆಲವು ಸ್ಥಳಗಳಿಗೆ ಹೋದಾಗ ನಮ್ಮನ್ನೇ ನಾವು ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಅಂಥ ಒಂದು ಜಾಗನೇ ತಿರುವಣ್ಣಾಮಲೈ. ತಮಿಳ್ನಾಡಿನ ಪುಣ್ಯಕ್ಷೇತ್ರದಲ್ಲಿ ನಿಂತಾಗ ನಮಗೆ ಮುಂದೆ ಕಾಣಿಸೋದು ಕೇವಲ ಒಂದು ಬೆಟ್ಟ ಅಲ್ಲ, ಭಕ್ತರ ನಂಬಿಕೆ ಪ್ರಕಾರ ಆ ಬೆಟ್ಟನೇ ಶಿವನ ಸ್ವರೂಪ. ಇದೇ ನಾನು ಬೆಟ್ಟದ ಸಾಲುಗಳು ಹೇಳಿದ್ದು. ಲೊಕೇಶನ್ ಹತ್ರ ಹೋಗ್ತಿದ್ದಾಗೂ ಜಾಸ್ತಿನೇ ಸಿಗ್ತಾ ಹೋಗುತ್ತೆ. ಹಾಗೆ ಮುಂದೆ ಯಾರಾದರೂ ಪಾಂಡಿಚೇರಿ ಪ್ಲ್ಯಾನ್ ಮಾಡೋರಿದ್ರೆ ಮಾಡ್ಕೋಬೋದು. ಬಟ್ ನಾವು ಎಲ್ಲೆಲ್ಲಿಗೆ ಪ್ಲ್ಯಾನ್ ಮಾಡಿದ್ವಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಇದನ್ನು ಅರುಣಾಚಲೇಶ್ವರ ದೇವಸ್ಥಾನ ಅಂತಲೂ ಕರೀತಾರೆ. ಮೇಯ್ನ್ ಇದರಲ್ಲಿ ಫೇಮಸ್ ಏನು ಅಂದರೆ ಈ ಬೆಟ್ಟದ ಇತಿಹಾಸ ಮತ್ತು ಗಿರಿವಲಂ ಮತ್ತು ಅಷ್ಟಲಿಂಗಗಳು. ಬನ್ನಿ ಶಿವನ ನಾಡಿಗೆ ಒಂದು ಒಳ್ಳೆ ಪ್ರಯಾಣ ಶುರು ಮಾಡೋಣ. ಅರುಣ ಅಂದರೆ ಕೆಂಪು ಅಥವಾ ಬೆಳಕು, ಅಚಲ ಅಂದರೆ ಅಲಗಾಡುವ ಬೆಟ್ಟ, ಅಂದರೆ ಬೆಳಕಿನಂತೆ ಹೊಳೆಯುವ ಅಚಲವಾದ ಬೆಟ್ಟ ಅಂತ ಅರ್ಥ ಬರುತ್ತೆ. ಈ ಬೆಟ್ಟದ ಪಾದದಲ್ಲೇ ಈ ಅರುಣಾಚಲೇಶ್ವರ ದೇವಸ್ಥಾನ ಅಥವಾ ಅಣ್ಣಮಲೈಯರ್ ಟೆಂಪಲ್ ಅಂತಲೂ ಕರೀತಾರೆ. ಈ ದೇವಸ್ಥಾನ ಮುಂಚೆನೇ ಹೇಳಿದಂಗೆ ಶಿವನಿಗೆ ಸಮರ್ಪಿತವಾಗಿದ್ದು. ಪಂಚಭೂತಗಳ ಕ್ಷೇತ್ರದಲ್ಲಿ ಅಗ್ನಿ ತತ್ವವನ್ನು ಈ ಪರ್ಟಿಕ್ಯುಲರ್ ಜಾಗ ಪ್ರತಿನಿಧಿಸುತ್ತೆ. ಅಂದರೆ ಭೂಮಿ, ನೀರು, ಅಗ್ನಿ, ಗಾಳಿ ಮತ್ತು ಆಕಾಶ ಏನು ಬರುತ್ತಲ್ಲ, ಈ 5 ಪಂಚಭೂತಗಳಲ್ಲಿ ಇಲ್ಲಿ ಶಿವ ಅಗ್ನಿ ರೂಪದಲ್ಲಿ ಪೂಜಿಸಲ್ಪಡುತ್ತಾನೆ. ಆಮೇಲೆ ಈ ಪ್ಲೇಸಲ್ಲಿ ಫೇಮಸ್ ಆಗಿರೋ ಪುರಾಣ ಕಥೆ ಏನು ಅಂತ ಅಂದರೆ, ಒಂದ್ಸತಿ ಬ್ರಹ್ಮ ಮತ್ತು ವಿಷ್ಣು ನಡುವೆ ಯಾರು ಶ್ರೇಷ್ಠರು ಅಂತ ಪ್ರಶ್ನೆ ಬರುತ್ತೆ. ಆ ಟೈಮಲ್ಲಿ ಶಿವ ಒಂದು ಅಂತ್ಯವಿಲ್ಲದ ಅಗ್ನಿಯ ಕಂಬದ ರೂಪದಲ್ಲಿ ಪ್ರತ್ಯಕ್ಷರಾಗ್ತಾರೆ. ಆ ಅಗ್ನಿಗೆ ಆರಂಭವೂ ಕಾಣಲ್ಲ, ಅಂತ್ಯವೂ ಕಾಣಲ್ಲ. ಅವಾಗ ಶಿವ ಹೇಳ್ತಾರೆ, ಈ ಅಗ್ನಿ ಕಂಬದ ಆರಂಭ ಮತ್ತು ಅಂತ್ಯವನ್ನು ಯಾರು ಕಂಡುಹಿಡಿತಾರೋ ಅವ್ರು ಶ್ರೇಷ್ಠರು ಅಂತ. ವಿಷ್ಣು ಕೆಳಭಾಗ ಹುಡುಕಲು ಹೋಗ್ತಾರೆ, ಬ್ರಹ್ಮ ಮೇಲ್ಭಾಗವನ್ನು ಹುಡುಕಲು ಹೋಗ್ತಾರೆ. ಆದರೆ ಎಷ್ಟೇ ದೂರ ಹೋದರೂ ಆ ಅಗ್ನಿ ಆರಂಭವೂ ಸಿಗಲ್ಲ, ಅಂತ್ಯವೂ ಸಿಗಲ್ಲ. ಆಗ ವಿಷ್ಣು ತಮ್ಮ ಲಿಮಿಟನ್ನು ಒಪ್ಕೋತಾರೆ, ನಂಗೆ ಕಾಣಿಸ್ಲಿಲ್ಲ ಅಂತ. ಬಟ್ ಬ್ರಹ್ಮ ಏನು ಯೋಚನೆ ಮಾಡ್ತಾರೆ, ಮೇ ಬಿ ನಾನು ಏನಾದ್ರು ಸುಳ್ಳು ಹೇಳಿ ಕಾಣಿಸ್ತು ಅಂತ ಹೇಳಿದ್ರೆ ಈ ಪಂದ್ಯದಲ್ಲಿ ಗೆಲ್ಬೋದು ಅಂತ ಪುರಾಣ ಕಥೆಗಳು ಹೇಳ್ತವೆ. ಆಗ ಶಿವ ತನ್ನ ನಿಜ ಸ್ವರೂಪವನ್ನು ತೋರಿಸ್ತಾನೆ. ಆ ಅನಂತ ಅಗ್ನಿಯ ರೂಪವೇ ಅರುಣಾಚಲ ಎಂಬ ನಂಬಿಕೆ ಇದೆ. ಹಾಗಾಗಿ ಇಲ್ಲಿನ ಭಕ್ತರಿಗೆ ಅರುಣಾಚಲ ಬೆಟ್ಟ ಅಂದರೆ ಕೇವಲ ಬೆಟ್ಟ ಅಲ್ಲ, ಅದು ಶಿವನ ಸ್ವರೂಪ ಕೂಡ ಹೌದು. ನಮ್ಮ ಆಕಾಶ್ ಅವ್ರ ಫಾದರ್ ನಾರಾಯಣ ಅಂಕಲ್ ಇವ್ರು ಪಿಕಾಚುಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಈ ಹಳೆ ಟಾಂಗಾ ಗಾಡಿಗಳು, ತಳ್ಳೋ ಗಾಡಿಗಳು ಹೇಗೆ ವರ್ಕ್ ಆಗ್ತಿತ್ತು ಅಂತೇಳಿ ಅಂತ.
ಫೈನಲಿ ಅದಿರೋನ್ ಹೋಗಿ ಅವ್ರ ಅಪ್ಪನ ಹತ್ರ ಸೇರ್ಕೊಂಡ. ನಿಮಗೆ ಇಲ್ಲಿ ಡೌಟ್ ಬರ್ತಿರೋಕೆ ಇವ್ರು ಯಾಕೆ ರೀಚ್ ಆದರೂ ನಿಂತ್ಕೊಂಡು ಹಿಂಗೆ ರೋಡ್ ಕಾಯ್ತಿಯಾರ ದೇವಸ್ಥಾನಕ್ಕೆ ಹೋಗ್ದೇನೆ ಅಂತ. ಸೊ ಅಲ್ಲಿ ರೀಚ್ ಆದಮೇಲೆ ನಮಗೂ ಒಂದು ಟ್ವಿಸ್ಟ್ ಗೊತ್ತಾಗಿದೆ ಏನು ಅಂದರೆ 3ನೇ ಗಾಡಿ ನಮ್ಮನ್ನು ಸೇರ್ಕೋತ ಅದೇ ಆಕಾಶ್ ಅವ್ರ ಅಕ್ಕ ಆ್ಯಂಡ್ ಫ್ಯಾಮಿಲಿ. ಸೊ ನಾನು ಕೂಡ ಹೋಗ್ಬಿಟ್ಟು ಆಕಾಶ್ ಅವ್ರ ತಂದೆಗೆ ಹೆಲ್ಪ್ ಮಾಡಿದೆ ರೋಡ್ ನಿಲ್ಸೋಕ್ಕೆ. ನಿಜ ಗುರು ಆ ಜನ ಖುಷಿ ಆಯಿತು. ನಾವು ಕೈ ಮಾಡಿದ ತಕ್ಷಣ ಆರಾಮಾಗಿ ನಿಲ್ಲಿಸಿದ್ರು, ಬೆಂಗಳೂರು ಥರ ನಿಲ್ಲಿಸಿದ್ರು. 6 ಅಂದಿಲ್ಲೆಲ್ಲ ತೂರಿಸ್ಕೊಂಡು ಹೋಗಲಿಲ್ಲ. ಸೊ ಇನ್ನೇನು ನಾವು ದೇವಸ್ಥಾನದ ಕಡೆ ಹೊರಟ್ವಿ. ಬಟ್ ನಮಗಿಲ್ಲ ಆಗಿದ್ದು ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನಂದರೆ ದೇವಸ್ಥಾನದ ಒಳಗಡೆ ಕಾಲಿಟ್ಟು ಕೂಡಲೇ ಹೊರಗಡೆ ಇದ್ದಿದ್ದ ಸೌಂಡೆಲ್ಲ ಗ್ರ್ಯಾಜುಲಿ ಕಡಿಮೆ ಆಗ್ತಾ ಬರುತ್ತೆ. ಸುತ್ತಲೂ ಬರೀ ಭಕ್ತರು ಇರ್ತಾರೆ. ನಿಮ್ಗೆ ಓಂ ನಮಃ ಶಿವಾಯ ಅಥವಾ ಅರುಣಾಚಲ ಶಿವ ಅಂತ ಚಾಂಟಿಂಗ್ಗಳು ಕೇಳ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಥ ಜಾಗದಲ್ಲಿ ಒಂದು 10 ನಿಮಿಷ ಸುಮ್ಮನೆ ನಿಂತರೂ ಸಾಕು, ಏನು ಧ್ಯಾನ ಮಾಡೋದು ಬೇಡ, ಮನಸ್ಸು ಸ್ವಲ್ಪ ಶಾಂತವಾಗುತ್ತೆ ಅನ್ನೋದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಇವ್ರು ನಮ್ಮ ಜೀವನ್ ಅವ್ರ ವೈಫ್ ಟ್ರಾಫಿಕ್ ಪೊಲೀಸ್. ದೇವಸ್ಥಾನದ ಹತ್ತತ್ರ ಹೋಗ್ತಿದ್ದಂಗೂ ನಮ್ಮ ಆಕಾಶ್ ಅವ್ರ ಫಾದರ್ ಐ ವಿಲ್ ಲೀಡ್ ಫ್ರಮ್ ದ ಫ್ರಂಟ್ ಐಸೆ ಅಂತೇಳಿ ಎಲ್ಲರನ್ನೂ ಲೀಡ್ ಮಾಡಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕರ್ಕೊಂಡೋದ್ರು. ಸೊ ಫೈನಲಿ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ದೇವಸ್ಥಾನ ಅಂತೂ ನೋಡೋದಕ್ಕೆ ಸೈಕಾಗಿತ್ತು ಗುರು. ಅಷ್ಟು ಹೈಟ್ ಗೋಪುರ, ಅದು 4 ಕಡೆನೂ ಸೇಮ್ ಗೋಪುರಗಳಿದೆ. ಒಂದೇನೋ ಬೆಂಕಿ ಬಿದ್ದು ಸುಟ್ಟೋಗಿದೆ ಅಂತ ಹೇಳ್ತಾರೆ. ಈಗ ಸದ್ಯಕ್ಕೇನೋ 3 ಇದೆಯಂತೆ. ಆಮೇಲೆ ನಾನು ಆಗ್ಲೇನೆ ಹೇಳ್ದಂಗೆ ಇಲ್ಲಿ ಶಿವನ್ನ ಅರುಣಾಚಲೇಶ್ವರ ಅಂತ ಪೂಜಿಸ್ತಾರೆ ಮತ್ತು ಪಾರ್ವತಿಯವ್ರನ್ನ ಉಣ್ಣಾಮಲೈ ಅಮ್ಮನೆಂದು ಆರಾಧಿಸ್ತಾರೆ. ಸೊ ನಾವು ಫೈನಲಿ ತಿರುವಣ್ಣಾಮಲೈನ ಹೃದಯ ಭಾಗಕ್ಕೆ ರೀಚ್ ಆದ್ವಿ. ಅಂದರೆ ನಮ್ಮ ಮುಂದೆ ಏನಿದೆಯಲ್ಲ ಇದೇ ತಿರುವಣ್ಣಾಮಲೈನ ಬೃಹತ್ ದೇವಸ್ಥಾನ. ಸೊ ಈ ದೇವಸ್ಥಾನದ ಹಿಸ್ಟ್ರಿ ಭಾಳ ಹಳೇದು. ಸೊ ನಾವು ಮುಂಚೆನೇ ಹೇಳ್ದಂಗೆ ಚೋಳರು ಸೇರಿದಂತೆ ಈ ಸೌತ್ ಇಂಡಿಯಾದ ಸುಮಾರಷ್ಟು ಡೈನೆಸ್ಟಿಗಳು ಈ ದೇವಸ್ಥಾನದ ಡೆವಲಪ್ಮೆಂಟ್ ಮತ್ತು ಎಕ್ಸ್ಪ್ಯಾನ್ಷನ್ಸ್ಗೆ ಅವ್ರದ್ದೇ ಆದಂಥ ಕಾಂಟ್ರಿಬ್ಯೂಷನ್ಸ್ಗಳು ಕೊಟ್ಟಿದ್ದಾರೆ. ನಂತರ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಅನೇಕ ನಿರ್ಮಾಣಗಳು ಆಗಿದೆ ಅಂತ ಇಲ್ಲಿನ ಶಾಸನಗಳು ಉಲ್ಲೇಖ ಮಾಡುತ್ತೆ. ಅಲ್ಲಿ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂತ ಚೆಕ್ ಮಾಡೋದಾದರೆ ಅದ್ಭುತವಾಗಿರೋ ಕಲ್ಲಿನ ಕೆತ್ತನೆಗಳಿತ್ತು ಮತ್ತು ದೇವಾಲಯ ಸಖತ್ ಸ್ಪೇಷಿಯಸ್ ಆಗಿತ್ತು. ದೊಡ್ಡ ದೊಡ್ಡ ಮಂಟಪಗಳು ಮತ್ತು ಸಖತ್ ಹೈಟ್ ಇರೋ ಗೋಪುರಗಳು, 1-2 ಅಲ್ಲ 3ರಿಂದ 4 ಗೋಪುರಗಳಿದೆ. ಸೊ ಇದೆಲ್ಲ ನಮಗೇನಂದರೆ ಸುಮಾರು ಶತಮಾನಗಳ ಹಿಂದಕ್ಕೆ ಕರ್ಕೊಂಡು ಹೋಗುತ್ತೆ. ವಿಶೇಷವಾಗಿ ರಾಜಗೋಪುರ ನಾವು ಅಲ್ಲಿಂದನೇ ನಮ್ಮ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದು. ಸೊ ಅದನ್ನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಆ ಕಾಲದಲ್ಲಿ ಇಂಥ ಬೃಹತ್ ನಿರ್ಮಾಣ ಹೇಗೆ ಮಾಡಿರ್ಬೋದು ಅಂತ ಪ್ರಶ್ನೆ ನಾರ್ಮಲಾಗಿ ಬಂದೇ ಬರುತ್ತೆ. ಬಟ್ ಇಲ್ಲಿ ಪ್ರತಿಯೊಂದು ಕಲ್ಲಿನಲ್ಲೂ ಒಂದು ಕಥೆ ಇದೆ, ಪ್ರತಿಯೊಂದು ಶಿಲ್ಪದಲ್ಲೂ ಒಂದು ಕಲೆ ಇದೆ ಮತ್ತು ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ಭಕ್ತಿಯ ಅನುಭವವಿದೆ. ಸೊ ನಮ್ಮ ದೇಶದಲ್ಲಿ ಶಿವನಿಗೆ ಸಂಬಂಧಿಸಿದಂತೆ ಪಂಚಭೂತಗಳ ಕ್ಷೇತ್ರಗಳಲ್ಲಿ ಪರಂಪರೆನೇ ಇದೆ. ಸೊ ಅದರಲ್ಲಿ ನೀವು ನೋಡೋದಾದ್ರೆ ನಾವು ಮುಂಚೆನೇ ಹೇಳ್ದಂಗೆ ತಿರುವಣ್ಣಾಮಲೈ ಅಗ್ನಿ ಅಂದರೆ ಕೇವಲ ಬೆಂಕಿ ಅಲ್ಲ, ಅದು ಬೆಳಕು, ಅದು ಶಕ್ತಿ, ಅದು ಶುದ್ಧೀಕರಣ ಮತ್ತು ಆಧ್ಯಾತ್ಮಿಕವಾಗಿ ನೋಡೋದಾದರೆ ಅಜ್ಞಾನವನ್ನು ಸುಟ್ಟು ಜ್ಞಾನವನ್ನು ನೀಡುವ ಶಕ್ತಿ ಅಂತಲೂ ನಂಬ್ತಾರೆ ಜನ ಇಲ್ಲಿ. ಸೊ ಅದೇ ಕಾರಣಕ್ಕೆ ಅರುಣಾಚಲವನ್ನು ಜ್ಞಾನಾಗ್ನಿಯ ಸಂಕೇತವಾಗಿಯೂ ಭಕ್ತರು ನೋಡುತ್ತಾರೆ. ಸೊ ಈ ಬೆಟ್ಟ ತುಂಬ ಏನು ಹೈಟ್ ಇಲ್ಲ, ಒಂದು 800 ಮೀಟರ್ಸ್ ಹೈಟಲ್ಲಿದೆ ಅಷ್ಟೇ. ಬಟ್ ಅದ್ರ ಸುತ್ತಲಿನ ಗಿರಿವಲಂ ಅಥವಾ ಏನು ಗಿರಿ ಪ್ರದಕ್ಷಿಣೆ ಅಂತೀವಲ್ಲ ಅದು 14 ಕಿಲೋಮೀಟರ್ಸ್ ಇದೆ. ಅಂದರೆ ಆ 14 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ನಿಮಗೆ ಅಷ್ಟಲಿಂಗ ಪ್ರತಿಷ್ಠಾಪನೆ ಆಗಿದೆ. ಸೊ ಮುಂಚೆನೇ ಹೇಳ್ದಂಗೆ ಇಲ್ಲಿನ ಜನರು ಭಕ್ತಿ ಏನು ಅಂತಂದರೆ, ನಂಬಿಕೆ ಏನು ಅಂದರೆ ನೀವೇನಾದ್ರು ಮನಸ್ಸಲ್ಲಿ ಅಂದ್ಕೊಂಡು ಅದಕ್ಕೆ ಪ್ರದಕ್ಷಿಣೆ ಹಾಕಿದ್ರೆ ಅದು ಸಕ್ಸಸ್ ಆಗುತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಸೊ ಇಲ್ಲಿ ಗಿರಿವಲಂ ಅಂದರೆ ಭಾಳ ಸಿಂಪಲ್ ಮೀನಿಂಗ್, ಅದು ಆ್ಯಕ್ಚುಲಿ ತಮಿಳ್ ವರ್ಡ್. ಸೊ ಗಿರಿ ಅಂದರೆ ಬೆಟ್ಟ, ವಲಂ ಅಂದರೆ ಸುತ್ತುವರೆದು ನಡೆಯೋದು, ಅಂದರೆ ಈ ಬೆಟ್ಟನೇ ಸುತ್ತುವರೆದು ನಡೆಯೋದು ಅಷ್ಟೇ ಗಿರಿವಲಂ ಅಂದರೆ. ನಾನು ತುಂಬಾ ಪರ್ಸ್ನಲಿ ಇಂಪ್ರೆಸ್ ಆಗಿದ್ದು ಈ ಶಾಸನಗಳು ಗುರು. ಈ ಗೋಡೆ ಮೇಲೆ ಏನಿಲ್ಲ ಅಂದರೆ ನಾವು ದೇವಸ್ಥಾನದ ಪಕ್ಕ ಒಂದು 400 to 500 ಮೀಟರ್ಸ್ ನಡ್ಕೊಂಡು ಹೋಗಿದ್ದೀವಿ. ಕಂಪ್ಲೀಟ್ ಆ ಗೋಡೆಗಳ ಮೇಲೆ ಉದ್ದಕ್ಕೆ ಎಷ್ಟು ಹೈಟ್ ನೋಡಿದ್ರು, ಎಷ್ಟು ಉದ್ದ ನೋಡಿದ್ರು ಈ ಶಾಸನಗಳೇ ಕಾಣಿಸುತ್ತೆ. ಸೊ ನಿಮಗೆ ಇಲ್ಲಿ ಮಲ್ಟಿ ಲ್ಯಾಂಗ್ವೇಜಸಲ್ಲಿ ಕಾಣಿಸುತ್ತೆ. ಕೆಲವು ಕಡೆ ತಮಿಳಲ್ಲಿದೆ, ಕೆಲವು ಕಡೆ ಹಳೆಗನ್ನಡದಲ್ಲಿದೆ, ಕೆಲವು ಕಡೆ ಸಂಸ್ಕೃತದಲ್ಲಿದೆ. ಅಲ್ಲಿ ಎಸ್ಪೆಷಲಿ ಎಂಟೈರ್ ದೇವಸ್ಥಾನದಲ್ಲಿ ನಾನೇನು ಪರ್ಸ್ನಲಿ ಅಬ್ಸರ್ವೇಷನ್ ಮಾಡಿ ಇಂಪ್ರೆಸ್ ಮಾಡಿದ್ದಂದರೆ, ನಾನು ಯಾವುದೇ ಹಿಸ್ಟಾರಿಕಲ್ ಪ್ಲೇಸಸ್ ಸಿಗೋದ್ರು ಅಲ್ಲಿರೋ ಆರ್ಕಿಟೆಕ್ಚರು, ಸ್ಕಲ್ಪ್ಚರ್ಸ್ನ ಭಾಳನೇ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತಿರ್ತೀನಿ. ಈ ಪರ್ಟಿಕ್ಯುಲರ್ ದೇವಸ್ಥಾನದಲ್ಲಿ ಹೆಂಗೆ ಅಂದರೆ, ನೀವು ಬೇರೆ ಕಡೆ ಒಂದು ಕಂಬ ಕೆತ್ತನೆ ಆಗಿರೋದು ನೋಡಿರ್ತೀರ. ಬಟ್ ಇಲ್ಲಿ ಒಂದು ಕಂಬ ಕೆತ್ತನೆ ಆಗಿದ್ರೆ ಆ ಕಂಬದ ಮೇಲ್ಗಡೆ ಕೂಡ ಸ್ಮಾಲ್ ಡಿಸೈನ್ಸ್ಗಳದ್ದು ಹೇಳಲಿಕ್ಕಲ್ಲ. ನೀವು ಅಲ್ಲಿ ಹೋಗಿ ಕಣ್ಣಾರೆ ನೋಡಿದಾಗಲೇ ಅದು ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ. ಸೊ ಇಲ್ಲಿ ಇನ್ನೊಂದೇನು ಅಂದರೆ, ನವೆಂಬರ್ ಎಂಡಲ್ಲಿ ಅಥವಾ ಡಿಸೆಂಬರ್ ಸ್ಟಾರ್ಟಿಂಗಲ್ಲಿ ಒಂದು ದೊಡ್ಡ ಆಚರಣೆ ನಡೆಯುತ್ತೆ. ಅದೇ ಕಾರ್ತಿಕೈ ದೀಪಂ ಅಂತ. ಸೊ ಅದು ಇಲ್ಲಿನ ಪ್ರಸಿದ್ಧ ಉತ್ಸವಗಳಲ್ಲಿ ಒಂದು. ಸೊ ಅರುಣಾಚಲ ಬೆಟ್ಟ ಏನಿದೆಯಲ್ಲ ಅದ್ರ ಮೇಲ್ಗಡೆ ಒಂದು ದೊಡ್ಡ ದೀಪನ ಬೆಳಗಿಸ್ತಾರೆ. ಸೊ ಇಲ್ಲಿನ ಭಕ್ತರ ನಂಬಿಕೆ ಪ್ರಕಾರ ಒಂದ್ಸಗೆ ನಾನು ಹೇಳ್ದಂಗೆ ಅದು ಅಗ್ನಿಯ ಸಂಕೇತ. ನೋಡಿ ಈ ಥರ ನೀವು ಆ ದೇವಸ್ಥಾನದ ಪಕ್ಕ ಹೋಗ್ಬೇಕಾದ್ರೆ ಕಂಪ್ಲೀಟ್ 400 to 500 ಮೀಟರ್ಸ್ ಸ್ಟ್ರೆಚ್ ನಡ್ಕೊಂಡು ಹೋಗ್ತಿರಲ್ಲ, ಅಲ್ಲಿ ಆ ಗೋಡೆ ಫುಲ್ ಉದ್ದಕ್ಕೂ ಮತ್ತು ಅಗಲ ಏನಿದೆಯಲ್ಲ ಅದು ಕಂಪ್ಲೀಟ್ ಶಾಸನಗಳಿಂದಲೇ ತುಂಬಿದೆ. ಮತ್ತು ಇನ್ನೊಂದು ಕಡೆ ಈ ಥರ ಸುಂದರವಾದ ಶಿಲ್ಪಗಳು. ಸೊ ಆಮೇಲೆ ಇಲ್ಲಿ ಅಂತಲ್ಲ, ನಾನು ಸುಮಾರು ದೇವಸ್ಥಾನಗಳಲ್ಲಿ ಅಬ್ಸರ್ವ್ ಮಾಡಿದ್ದೀನಿ. ಈ ಕಂಬದಲ್ಲಿ ನೀವು ಅಬ್ಸರ್ವ್ ಮಾಡಿ, ಜನರುಗಳು ತಮ್ಮ ಕೈಗೆ ಕಟ್ಟಿದಂಥ ದಾರಗಳನ್ನು ಇಲ್ಲಿ ಕಟ್ಟಿದ್ದಾರೆ. ಮತ್ತು ಕೆಲವೊಂದು ಕಡೆ ಈ ಕಲ್ಲುಗಳ ನಡುವೆ ಗ್ಯಾಪ್ ಇರುತ್ತಲ್ಲ, ಅಲ್ಲೆಲ್ಲ ಕಾಯಿನ್ಗಳನ್ನು ಸಿಕ್ಸಿದ್ದಾರೆ. ಸೊ ಈ ಶಾಸ್ತ್ರಗಳನ್ನು ಯಾರೂ ಮಾಡಿಲ್ಲ, ನಾವೇ ಇದು ಮಾಡೋದ್ರಿಂದ ನಮ್ಮದು ಪುರಾತನ ಏನು ಆಸ್ತಿಗಳಿದೆಯಲ್ಲ, ಇವೆಲ್ಲ ಹಿಸ್ಟಾರಿಕಲ್ ಪ್ಲೇಸಸ್, ಇದನ್ನು ನಾವೇ ಹಾಳು ಮಾಡ್ಕೊಂಡು ಬರ್ತೀವಿ ಅಂತ ನನ್ನ ಭಾವನೆ. ಸೊ ನನ್ನ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಇದನ್ನು ಯಾರೂ ಮಾಡಬೇಡಿ.
ಸೊ ಹಾಗೆ ಮುಂದೆ ಹೋದ್ವಿ. ನಮಗೆ ಫಸ್ಟು ಟೆಂಪಲ್ ಎಂಟ್ರೆನ್ಸಲ್ಲಿ ಸಿಗೋದೆ ನಮ್ಮ ಗಣಪ, ಅವ್ರಿಗೊಂದು ನಮಸ್ಕಾರ ಹಾಕ್ಕೊಂಡ್ವಿ. ಮತ್ತು ಅಲ್ಲಲ್ಲೇ ಎಲ್ಲ ಕಡೆ ಡಿಸ್ಪ್ಲೇ ಸ್ಕ್ರೀನ್ಗಳ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ನೀವು ಹಾಗೆ ಹೋಗ್ತಾ ದೇವಸ್ಥಾನದೊಳಗೆ ನಡೆಯೋ ಪೂಜೆಗಳನ್ನು ಅಲ್ಲಿ ಕಣ್ ತುಂಬ್ಕೊಬೋದು. ಜೊತೆಲಿ ಹಾಗೆ ಸ್ಕಲ್ಪ್ಚರ್ಸ್ಗಳನ್ನ ಎಂಜಾಯ್ ಮಾಡ್ಬೋದು. ನಾನು ಮುಂಚೆನೇ ಹೇಳ್ದಂಗೆ ಅದೇ ನೀವು ದೇವಸ್ಥಾನ ಎಂಟ್ರಿ ಆದ ತಕ್ಷಣ ಮೇಯ್ನಾಗಿ ಶಿವಲಿಂಗ ಕಾಣಿಸುತ್ತೆ. ಅದೇ ಅರುಣಾಚಲೇಶ್ವರ ಅಥವಾ ಅಣ್ಣಮಲೈಯರು ಅಂತ ಕರೀತಾರೆ. ಇನ್ನು ಉಣ್ಣಾಮಲೈ ಅಮ್ಮನ್, ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಪಾರ್ವತಿಯ ಸ್ವರೂಪ. ಜೊತೆಯಲ್ಲಿ ವಿನಾಯಕ ಅಂದರೆ ನಮ್ಮ ಗಣೇಶ ಗಣಪತಿ ಅಂತ ಹೇಳ್ಬೋದು. ಸುಬ್ರಹ್ಮಣ್ಯ ಅಂದರೆ ನಮ್ಮ ಮುರುಗನ್ನ. ಜೊತೆಲಿ ನಟರಾಜ, ಭೈರವ, ದುರ್ಗಾ, ದಕ್ಷಿಣಾಮೂರ್ತಿ, ಚಂಡಿಕೇಶ್ವರ, ಗಜಲಕ್ಷ್ಮಿ, ವೇಣುಗೋಪಾಲ ಸ್ವಾಮಿ ಅಂದರೆ ನಮ್ಮ ಕೃಷ್ಣನ ರೂಪ, ಹಾಗೂ ವಿವಿಧ ಥರದ ಶಿವಲಿಂಗಗಳು, ಅಷ್ಟಲಿಂಗ ಔಟ್ಸೈಡ್ ಲೊಕೇಟ್ ಆಗಿದೆ. ಆಮೇಲೆ ನಂದಿ ಸೇರಿದಂತೆ ಸುಮಾರಷ್ಟು ಉಪದೇವತೆಗಳು ಕಾಣಿಸುತ್ತೆ. ನಮಗೆ ತಮಿಳಲ್ಲಿ ಇದ್ದಿದ್ದರಿಂದ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಾಗಿಲ್ಲ. ಆಮೇಲೆ ಈ ದೇವಸ್ಥಾನದ ಆರ್ಕಿಟೆಕ್ಚರ್ ಬಂದು ದ್ರಾವಿಡನ್ ಸ್ಟೈಲಲ್ಲಿ ಇರೋದು. ಆಮೇಲೆ ನನಗೆ ಪರ್ಸ್ನಲಿ ಏನು ತುಂಬ ಇಷ್ಟ ಆಗಿದ್ದು ಅಂದರೆ, ನೀವು ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟಾಗ ಆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕರ್ಕೊಂಡು ಹೋಗುತ್ತೆ ಒಳಗಡೆ. ಅಂದರೆ ಪ್ರತಿ ಸ್ಟೆಪ್ಪಲ್ಲೂ ಒಂದೊಂದು ದೇವಸ್ಥಾನ ಇದೆ, ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಆರ್ಕಿಟೆಕ್ಚರ್ಸ್ ಇದೆಯಲ್ಲ, ಅದು ತುಂಬಾ ಇಷ್ಟ ಆಯಿತು. ಸೊ ತಮಿಳ್ನಾಡು ಅಂದಮೇಲೆ ಯೂಶ್ವಲಿ ಎಲ್ಲರಿಗೂ ಗೊತ್ತಿರೋಂಗೆ ಹ್ಯುಮಿಡಿಟಿ ಕಡಿಮೆನೇ ಇರುತ್ತೆ, ಟೆಂಪ್ರೇಚರ್ ಜಾಸ್ತಿನೇ ಇರುತ್ತೆ. ಬಟ್ ಸುಮಾರು ಕಡೆ ಈ ಥರ ದೊಡ್ಡ ದೊಡ್ಡ ಫ್ಯಾನ್ಗಳು ಹಾಕಿದ್ರು. ಆಮೇಲೆ ಊಟಕ್ಕೆ ಹೋಗೋ ಜಾಗದಲ್ಲೂ ಪ್ರತಿ 10 ಹೆಜ್ಜೆಗೂ ಒಂದು ಟೇಬಲ್ ಫ್ಯಾನು. ಸೊ ನಿಮಗೆ ಆ ಸಫಕೇಶನ್ ಎಲ್ಲೂ ಆಗದೇ ಇರೋ ಥರ ಮೇಂಟೈನ್ ಮಾಡಿದ್ದಾರೆ. ಮೋರ್ ಓವರ್ ಟೆಂಪಲ್ ಒಳಗಡೆನೇ ನಿಮಗೆ ಇಂಟರ್ನಲ್ ಟೆಂಪ್ರೇಚರೇ ತುಂಬ ಕಡಿಮೆ ಇದೆ, ಯಾಕಂದರೆ ಕಂಪ್ಲೀಟ್ ಕಲ್ಲಿಂದ ಕಟ್ಟಿರೋದ್ರಿಂದ. ಸೊ ತುಂಬ ಚೆನ್ನಾಗಿ ಓವರ್ ಆಲ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಈ ದೇವಸ್ಥಾನದ ಬೃಹತ್ ರಾಜಗೋಪುರ ಏನು ಹೇಳಿದ್ನಲ್ಲ, ಸ್ಟಾರ್ಟಿಂಗ್ 217 ಫೀಟ್ ಏನೋ ಇರೋದು, ಅದನ್ನು ಗಮನಿಸಿದಾಗ ನಂಗೆ ಅನ್ನಿಸ್ತು, ಆಗ ಅಷ್ಟು ಸಾವಿರಾರು ವರ್ಷಗಳಿಂದ ಮಾಡರ್ನ್ ಮಷಿನರಿ ಇಲ್ಲದೆ ಅದು ಹೆಂಗೆ ನಿರ್ಮಿಸಿದ್ದಾರೆ ಅಂತ ನಿಜವಾಗ್ಲೂ ಆಶ್ಚರ್ಯ ಆಯ್ತು ಗುರು ನನಗಂತ. ಆಮೇಲೆ ಆ ಗೋಪುರದ ಪ್ರತಿಯೊಂದು ಹಂತದಲ್ಲಿ ನೀವು ನೋಡಿದ್ರೆ ದೇವತೆಗಳು ಮತ್ತು ಏನೋ ಒಂದು ಪೌರಾಣಿಕ ಸ್ಟೋರಿ ಇರುತ್ತೆ, ಅಥವಾ ವಿವಿಧ ಶಿಲ್ಪಗಳ ಕೆತ್ತನೆ ಇರುತ್ತೆ. ಆಮೇಲೆ ನನಗಿಲ್ಲಿ ತುಂಬ ಇಂಪ್ರೆಸ್ ಮಾಡಿದ್ದು ಕಂಬಗಳು. ನೀವು ಹತ್ರದಿಂದ ನೋಡಿ ಅದರ ಸೂಕ್ಷ್ಮ ಕೆತ್ತನೆಗಳಿರುತ್ತೆ. ಅದ್ರ ಮೇಲೆ ಕುದುರೆ, ಆನೆ, ದೇವತೆಗಳು, ಯೋಧರು ಮತ್ತು ಪೌರಾಣಿಕ ಪಾತ್ರಗಳು, ಅದೊಂಥರ ಸ್ಟೋರಿ ನರೇಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಯಾವುದು ಡೆಕೋರೇಷನ್ ಪರ್ಪಸ್ಸಿಗೆ ಹಂಗೆ ಮಾಡಿರೋದಲ್ಲ, ಆಗಿದ್ದಿದ್ದ ಕಲಾವಿದ್ರದ್ದು ಅವ್ರದ್ದು ಇಂಜಿನಿಯರಿಂಗ್ ಸ್ಕಿಲ್ ಆಗ್ಬೋದು, ಇಮ್ಯಾಜಿನೇಷನ್ನು ಮತ್ತು ಕ್ರಾಫ್ಟ್ಸ್ಮನ್ಶಿಪ್ಪು ಯಾವ ಥರ ಇತ್ತು ಅನ್ನೋದಕ್ಕೆ ಒಂದು ಪ್ರೂಫ್ ಅಂತಲೇ ಹೇಳ್ಬೋದು ಈ ದೇವಸ್ಥಾನ. ಸೊ ಇಲ್ಲೇನು ಸಾಲಕ್ಕೆ ಸಣ್ಣ ಸಣ್ಣ ಮೂರ್ತಿಗಳು ಗಮನಿಸ್ತಿದ್ರಲ್ಲ, ಇದನ್ನು ನಯನ್ಮಾರ್ ಮೂರ್ತಿಗಳು ಅಂತ ಹೇಳ್ತಾರೆ. ಸೊ ಇದು ಟೋಟಲ್ 63 ಮೂರ್ತಿಗಳಿದೆ. ನಯನ್ಮಾರ್ ಅಂದರೆ ಶಿವನಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಸಂತರು. ಸೊ ಇದರಲ್ಲಿ ಮುಖ್ಯವಾಗಿ ಬರೋರು ಯಾರು ಅಂದರೆ ಅಪ್ಪರರು, ಸುಂದರರು, ಮಾಣಿಕ್ಯ ವಾಚಕರು ಅಂತ ಪ್ರಸಿದ್ಧ ಶಿವಭಕ್ತರಿದ್ದಾರೆ. ಸೊ ಈ ದೇವಸ್ಥಾನದಲ್ಲಿ ನಯನ್ಮಾರಿಗೂ ಕೂಡ ತುಂಬಾ ವಿಶೇಷ ಸ್ಥಾನ ನೀಡಲಾಗಿದೆ. ಅಂದರೆ ಈ ದೇವಸ್ಥಾನದಲ್ಲಿ ಶಿವನ ಆರಾಧನೆ ಜೊತೆಗೆ ಶಿವನಿಗಾಗಿ ಬದುಕಿದ ಭಕ್ತರಿಗೂ ಗೌರವ ನೀಡಲಾಗಿದೆ. ಅದಕ್ಕೆ ಈ ಸಾಲಿನಲ್ಲಿ ಬರುವ ಪ್ರತಿಯೊಂದು ಮೂರ್ತಿಯ ಹಿಂದೆಯೂ ಒಂದು ಭಕ್ತಿ, ಒಂದು ಕತೆ ಮತ್ತು ಒಂದು ಇತಿಹಾಸವಿದೆ. ಸೊ ಈ ದೇವಸ್ಥಾನ ಕಂಪ್ಲೀಟಾಗಿ ಒಳಗಡೆ ನೋಡೋಕ್ಕೆ ಬರೀ 2 to 2.5 hours ಬೇಕಾಗುತ್ತೆ. ಸೊ ನೀವು ಹಾಗೆ ಹೊರಗೆ ಬಂದರೆ ಅಲ್ಲೊಂದು ಪೇಯ್ಡ್ ಪ್ರಸಾದ ಕೌಂಟ್ರು ಕಾಣಿಸುತ್ತೆ ನಿಮಗೆ. ಅಲ್ಲಿ ಪುಳಿಯೋಗರೆ, ಲಡ್ಡು ಈ ಥರ ಎಲ್ಲ ಭಾಳ ಕಡಿಮೆ ರೇಟಿಗೆ ಕೊಡ್ತಾರೆ. ಸೊ ನಾವು ನೆಕ್ಸ್ಟು ಅಲ್ಲೇ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಇತ್ತು. ಸೊ ಅಲ್ಲಿಗೆ ಹೋಗ್ಬೇಕಾಗಿದ್ದರಿಂದ ಜಸ್ಟು ಪುಳಿಯೋಗರೆ ಏನೋ 10 ರೂಪೀಸ್ ಏನೋ ಒಂದೊನ್ನೆ, ಅದನ್ನು ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಪುಳಿಯೋಗರೆ. ಆಮೇಲೆ ಇಲ್ಲಿಂದ ಅನ್ನದಾಸೋಹದ ಬಗ್ಗೆ ಹೇಳಲೇಬೇಕು ಗುರು. ಒಂದು ಟೋಕನ್ ಕೊಡ್ತಾರೆ, ನೀವು ಒಳಗೆ ಹೋಗೋಕ್ಕೂ ಮುಂಚೆನೇ ನಿಮ್ಮ ಟೇಬಲ್ ಮೇಲೆ ಒಂದು ಎಲೆ ಹಾಸಿ, ಒಂದು ಕಡೆ ಉಪ್ಪಿನಕಾಯಿ, ಒಂದು ಕಡೆ ಪಲ್ಯ ಹಾಕಿ, ಒಂದು ಗ್ಲಾಸ್ ನೀರು ಇಟ್ಟಿರ್ತಾರೆ. ಸೊ ಅನ್ಲಿಮಿಟೆಡ್ ಅನ್ನ, ಸಾಂಬಾರ್, ರಸಮ್, ಮಜ್ಜಿಗೆ ಕೊಡ್ತಾರೆ. ಬಟ್ ಒಳಗಡೆ ವೀಡಿಯೋಗ್ರಫಿ ಪ್ರಾಹಿಬಿಟೆಡ್ ಇತ್ತು. ಸೊ ನಾನು ಎಂಟ್ರೆನ್ಸ್ವರೆಗೂ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ. ಮಸ್ಟ್ ಟ್ರೈ ಅಂತಲೇ ಹೇಳಬೇಕು ಇದನ್ನು. ನಾವಿಲ್ಲಿ ಸರಿಗೆ ಬ್ಯಾಟಿಂಗ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಲಾಡ್ಜಲ್ಲಿ ರೆಸ್ಟ್ ಮಾಡಿ ಇನ್ನೇನು ಸಂಜೆ ಪಾದಯಾತ್ರೆಗೆ ರೆಡಿ ಆಗ್ತಿದ್ವಿ. ಆವಾಗಲೇ ಹೇಳಿದ್ವಲ್ಲ, ಅದೇ 14 ಕಿಲೋಮೀಟ್ರ್ ಅಷ್ಟಲಿಂಗಗಳನ್ನು ಕವರ್ ಮಾಡೋಕ್ಕೆ. ಸೊ ನಾವು ಸಂಜೆ ಹೊರಟಾಗಲೇ ಸುಮಾರಷ್ಟು ಮಳೆ ಸ್ಟಾರ್ಟ್ ಆಗಿತ್ತು. ಸೊ ನಾವು ಇದನ್ನು ಸ್ಟಾರ್ಟ್ ಮಾಡ್ತೀವೋ ಕಂಪ್ಲೀಟ್ ಮಾಡ್ತೀವೋ ಅನ್ನೋದು ಗ್ಯಾರಂಟಿ ಇರಲಿಲ್ಲ. ಬಟ್ ನಾವು ಪ್ಲೇಸ್ ರೀಚ್ ಆಗೋ ಅಷ್ಟರಲ್ಲಿ ನಮ್ಮ ಆಕಾಶ್ ಅವರು ಆಲ್ರೆಡಿ ಎಲ್ಲರಿಗೂ ಒಂದೊಂದು ಸೆಟ್ ರೈನ್ ಕೋಟ್ ರೆಡಿ ಮಾಡಿದರು. ಸೊ ಚಲೋ ಅಂತೇಳಿ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಮೇಲೆ ಈ ಪಾದಯಾತ್ರೆನ ಲೀಡ್ ಮಾಡಿದ್ದು ನಮ್ಮ ಆಕಾಶ್ ಅವ್ರ ಸಿಸ್ಟರ್ ಅನಿಯಕ್ಕ. ಅವ್ರು ಈ ಜಾಗಕ್ಕೆ ಸುಮಾರು ಸತಿ ಬಂದಿದ್ದರು ಮತ್ತು ಅವ್ರಿಗೆ ಇಲ್ಲಿರೋ ಈ ಲೊಕ್ಯಾಲಿಟಿ ಟ್ರೆಡಿಷನ್ ಬಗ್ಗೆ ಎಲ್ಲ ತುಂಬಾ ಒಳ್ಳೆ ನಾಲೆಡ್ಜ್ ಇದ್ದಿದ್ದರಿಂದ ಸೊ ಅವರೇ ಚೆನ್ನಾಗಿ ಲೀಡ್ ಮಾಡ್ಕೊಂಡು ಬಂದರು ಕೊನೆವರೆಗೂ. ಸೊ ನಾವು ತಿಳ್ಕೊಂಡಿದ್ದ ಪ್ರಕಾರ ಇಲ್ಲಿ ಸ್ಟಾರ್ಟ್ ಪಾಯಿಂಟು ಎಂಡ್ ಪಾಯಿಂಟ್ ಅಂತ ಏನಿರಲ್ಲ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಸರ್ಕಲ್ ಮೇಲೆ 8 ಲಿಂಗಗಳಿದೆ. ಸೊ ನೀವು ಎಲ್ಲಿಂದನಾರು ಸ್ಟಾರ್ಟ್ ಮಾಡಿ ಮತ್ತೆ ಪುನಃ ಸ್ಟಾರ್ಟ್ ಮಾಡಿದ ಜಾಗಕ್ಕೆ ಬಂದರೆ ಅಲ್ಲಿಗೆ ನಿಮಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು 14 ಕಿಲೋಮೀಟರ್ಸೇ ಆಗುತ್ತೆ. ಬಟ್ ನಾವು ಸ್ಟಾರ್ಟ್ ಮಾಡಿದ್ದು ಈಶಾನ್ಯ ಲಿಂಗದಿಂದ. ಏನಕ್ಕೆ ಅಂದರೆ ನಮಗೆ ಅಲ್ಲಿ ಪಾರ್ಕಿಂಗ್ ಸ್ಪೇಸ್ ಚೆನ್ನಾಗಿತ್ತು. ಆಮೇಲೆ ನೀವು ತಮಿಳ್ನಾಡು, ಕೇರಳ ಕಡೆ ಹೋದಾಗ ಬಾಯ್ಲರ್ ಟೀ ಪಕ್ಕಾ ಟ್ರೈ ಮಾಡಿರ್ತೀರ, ಸಖತ್ತಾಗಿರುತ್ತೆ. ಆದರೆ ಇಲ್ಲಿದ್ದು ಟ್ವಿಸ್ಟ್ ಏನು ಅಂದರೆ ಅಣ್ಣ ಬರೀ ಅದಕ್ಕೆ ಹೂವು ಹಾಕ್ಬಿಟ್ಟು ನಾಮ ಬೆಳೆದು ಇಟ್ಟಿದ್ರು. ಬಟ್ ನಾರ್ಮಲ್ ಟೀನೇ ಮಾಡಿಕೊಡ್ತಾಯಿದ್ರು. ಬಟ್ ಮಳೆಗೆ ಹೋದಕ್ಕೂ ಸೂಪರಾಗೇ ಇತ್ತು ಟೀ. ಇನ್ನೇನು ಮಸ್ತಾಗಿ ಒಂದು ಟೀ ಕುಡಿದು ನಮ್ಮ ಜರ್ನಿನ ರೀಸ್ಟಾರ್ಟ್ ಮಾಡಿದ್ವಿ. ಬಟ್ ನಾನು ಈ ಪ್ಲೇಸಿಗೆ ಫಸ್ಟ್ ಟೈಮ್ ಹೋಗಿದ್ದು. ಹೋಗೋಕ್ಕೂ ಮುಂಚೆ ಕೆಲವೊಂದು ವೀಡಿಯೋಸಲ್ಲಿ ಅಥವಾ ಕೆಲವ್ರು ಹೇಳಿದ್ದು ಕೇಳಿದಾಗ ಹೈಪ್ ಅಂದ್ಕೊಂಡೆ, ಏನು ಅಷ್ಟೊಂದು ಜನ ಪಾದಯಾತ್ರೆ ಮಾಡ್ತಾರಾ ನಿಜಾನ ಅಂತ. ಬಟ್ ಅವತ್ತು ನಾವು ಸ್ಟಾರ್ಟ್ ಮಾಡಿದಾಗ ಮಳೆ ಇದ್ದಿದ್ದರಿಂದ
ಮೇ ಬಿ ಅಷ್ಟು ಜನ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಹೋಗ್ತಾ ಹೋಗ್ತಾ ದಾರಿಲಿ ಎನ್ ರೂಟಲ್ಲಿ ನನಗೆ ಗೊತ್ತಾಗಿದ್ದು ಈ ಸ್ಥಳ ಪಾಪ್ಯುಲಾರಿಟಿ ಹೆಂಗಿದೆ ಮತ್ತು ಮೋರ್ ಓವರ್ ಇಲ್ಲಿನ ಪವರ್ ಹೇಗಿದೆ ಅಂತ ನಂಗೆ ಆವಾಗಲೇ ಗೊತ್ತಾಗಿದ್ದು. ಇನ್ನು ಅಷ್ಟಲಿಂಗಗಳು ಯಾವ್ದ್ಯಾವುದು ಅಂತ ನೋಡೋದಾದರೆ, ಪೂರ್ವ ದಿಕ್ಕಿನಲ್ಲಿ ಇಂದ್ರಲಿಂಗ ಸ್ಥಾಪನೆ ಮಾಡಿದ್ದಾರೆ. ಅಂದರೆ ಇಂದ್ರನಿಗೆ ಸಂಬಂಧಿಸಿದ ಲಿಂಗ, ಅಂದರೆ ಸಂಪತ್ತು, ಸಮೃದ್ಧಿ ಮತ್ತು ಗೌರವವನ್ನು ಸೂಚಿಸುತ್ತದೆ. ಇನ್ನು ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿಲಿಂಗ, ಅಂದರೆ ಅಗ್ನಿದೇವರಿಗೆ ಸಂಬಂಧಿಸಿದ ಲಿಂಗ, ಶಕ್ತಿ, ಆರೋಗ್ಯ ಮತ್ತು ಉತ್ಸಾಹದ ಸಂಕೇತವಾಗಿರುತ್ತೆ. ಮತ್ತು ದಕ್ಷಿಣದಲ್ಲಿರೋದು ಯಮಲಿಂಗ, ಯಮಧರ್ಮರಾಜನಿಗೆ ಸಂಬಂಧಿಸಿದ ಲಿಂಗ, ದೀರ್ಘಾಯುಷ್ಯ ಮತ್ತು ಜೀವನದ ಸ್ಥಿರತೆಯನ್ನು ಸೂಚಿಸುತ್ತದೆ. ಆಮೇಲೆ ನೆಕ್ಸ್ಟ್ ಬಿಟ್ಟಲ್ಲಿ ಬರೋರು ಇವ್ರು ಯಾರು ಭಿಕ್ಷುಕರಲ್ಲ ಪ್ರೊಫೆಷನಲ್ಲಿ. ಇಲ್ಲಿ ಏನು ಪಾದಯಾತ್ರೆ ಮಾಡಿ ಅವ್ರದ್ದು ಇಷ್ಟಾರ್ಥಗಳು ಈಡೇರಿರುತ್ತಲ್ಲ, ಸೊ ಈ ಥರ ಭಿಕ್ಷಾಟನೆ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ಹಾಗಾಗಿ ಇಲ್ಲಿ ದೇವಸ್ಥಾನಗಳ ಮಧ್ಯೆ ಅಲ್ಲಲ್ಲೇ ಕಾಣಿಸ್ತಾರೆ ನಿಮಗೆ. ನೆಕ್ಸ್ಟು ನೈಋತ್ಯ ಡೈರೆಕ್ಷನಲ್ಲಿ ಪ್ರತಿಷ್ಠಾಪನೆ ಆಗಿರೋ ನೈಋತಿ ಲಿಂಗ, ಅಂದರೆ ಇದು ಕೆಟ್ಟ ಶಕ್ತಿಗಳು, ಅಶುಭಗಳಿಂದ ರಕ್ಷಣೆ ಎಂಬ ನಂಬಿಕೆ. ಸೊ ನಮಗೆ ಇವ್ರು ರಸ್ತೆಯಲ್ಲಿ ಸಿಕ್ಕರು ಗುರು, ಇವ್ರು ಎಲ್ಲಿಂದ ಎಲ್ಲಿಗೆ ಹೋಗ್ತಾಯಿದ್ರು ಗೊತ್ತಿಲ್ಲ. ಬಟ್ ಮಂಡಿಗಾಲಲ್ಲೇ ಆ ಚಳಿಲಿ ಆ ಮಳೆಯಲ್ಲಿ ಹೋಗ್ತಾಯಿದ್ರು. ಆಮೇಲೆ ಈ ಥರ ರೋಡ್ ಮ್ಯಾಪ್ಗಳು ನಿಮಗೆ ಎಲ್ಲ ಕಡೆ ಕಾಣಸಿಗುತ್ತೆ. ಅಂದರೆ ನೀವು ಎಲ್ಲಿ ಇದ್ದೀರಾ ಅಟ್ ಪ್ರೆಸೆಂಟು, ಇನ್ನು ಎಷ್ಟು ದೂರ ಇದೆ ನಿಮ್ಮ ಡಿಸ್ಟೆನ್ಸ್ ಕಂಪ್ಲೀಟ್ ಮಾಡೋಕ್ಕೆ ಅಂತ ನೀವು ಚೆಕ್ ಮಾಡ್ಕೊಬೋದು ಅದರಲ್ಲೇ. ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ವರುಣಲಿಂಗ ಇದೆ, ಅಂದರೆ ಇದು ವರುಣದೇವರಿಗೆ ಸಂಬಂಧಿಸಿದ್ದು, ಮಳೆ, ನೀರು, ಮನಸ್ಸಿನ ಶಾಂತಿ ಮತ್ತು ಭಾವನಾತ್ಮಕ ಸಮತೋಲನದಿಂದ ಸಂಬಂಧಿಸಲಾಗಿದೆ. ಇನ್ನು ವಾಯುವ್ಯ ದಿಕ್ಕಿನಲ್ಲಿ ಹೆಸರು ಹೇಳಂಗೆ ವಾಯುಲಿಂಗ, ಅದು ಕೂಡ ವಾಯುದೇವರಿಗೆ ಸಂಬಂಧಿಸಿದ್ದು, ಆರೋಗ್ಯ, ಚಲನೆ ಮತ್ತು ಜೀವಶಕ್ತಿಯ ಸಂಕೇತವಾಗಿದೆ. ಇನ್ನು ಉತ್ತರದಲ್ಲಿ ಕುಬೇರಲಿಂಗ, ಇದು ಧನ, ಐಶ್ವರ್ಯ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ. ದೆನ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಈಶಾನ್ಯ ಲಿಂಗ, ಇದು ಹೆಸರು ಹೇಳಂಗೆ ಈಶಾನ್ಯ ದಿಕ್ಕಿನ ಶಿವಸ್ವರೂಪವಾಗಿದೆ, ಆಧ್ಯಾತ್ಮಿಕದ ಜ್ಞಾನ, ಶಾಂತಿ ಮತ್ತು ಮೋಕ್ಷದ ಮಾರ್ಗವನ್ನು ಸೂಚಿಸುತ್ತದೆ. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ, ವೈಬ್ಫುಲ್ ಆಗಿದೆ. ಸೊ ಮನಸ್ಸಿಗೆ ಒಂದು ನೆಮ್ಮದಿ, ಶಾಂತಿ ಎಲ್ಲನೂ ಫೀಲ್ ಮಾಡ್ಬೋದು. ಓಕೆ, ಸೊ ಖಂಡಿತ ಎಲ್ಲರೂ ಮಿಸ್ ಮಾಡ್ದಂಗೆ ವರ್ಷದಲ್ಲಿ ಒಂದು ಸಲನಾದರೂ ತಿರುವಣ್ಣಾಮಲೈನ ವಿಸಿಟ್ ಮಾಡಿ. ಬ್ಯೂಟಿಫುಲ್ ಆಗಿದೆ. ಆಮೇಲೆ ರಾತ್ರಿ ಆಗ್ತಾ ಆಗ್ತಾ ವೆಹಿಕಲ್ಸ್ಗಳು ಕಡಿಮೆ ಆಗ್ತಾ ಹೋಯಿತು, ಪಾದಯಾತ್ರೆಗಳು ಜಾಸ್ತಿ ಆದರು, ರೋಡ್ ಸೈಡ್ ಅಂಗಡಿಗಳು ಓಪನ್ ಆಯಿತು. ಬಟ್ ಎಲ್ಲರೂ ದಯವಿಟ್ಟು ಸಾಕ್ಸ್ ಹಾಕೊಂಡೇ ನಡೀರಿ. ಏನಕ್ಕೆ ಅಂದರೆ ನಾನು ಒಬ್ಬನೇ ಇಡೀ ಟೀಮಲ್ಲಿ ವಿತೌಟ್ ಸಾಕ್ಸ್ ನಡೆದಿದ್ದು. ಚಿಕ್ಕ ಚಿಕ್ಕ ಕಲ್ಲು ಚುಚ್ತಾ ಇತ್ತು ಅಷ್ಟೇ. ಬಟ್ ನಾನು ಫಸ್ಟೇ ಕಮಿಟ್ ಆಗಿದೆ. ಬಟ್ ಡಬಲ್ ಸಾಕ್ಸ್ ಹಾಕೊಳ್ಳೋದು ಬೆಟರ್, ಯಾಕಂದರೆ ನಮ್ಮ ಟೀಮಲ್ಲಿ ಸುಮಾರು ಜನದ್ದು ಜಸ್ಟ್ 5 to 6 ಕಿಲೋಮೀಟರ್ಸ್ಗೆ ಸಾಕ್ಸ್ಗಳು ಹರಿತಾ ಬಂತು. ಸೊ ಇದಕ್ಕೆ ನಮ್ಮ ಸ್ಫೂರ್ತಿಯವರು ಒಂದು ಬೆಸ್ಟ್ ಸಜೆಷನ್ ಕೊಟ್ಟಿದ್ದಾರೆ, ಏನು ಅಂತ ನೋಡೋಣ ಬನ್ನಿ. ಡಬಲ್ ಸಾಕ್ಸ್ ತಗೊಂಡು ಬನ್ನಿ, ಸೇಫ್ಟಿಗೋಸ್ಕರ. ಥ್ಯಾಂಕ್ ಯು. ಇನ್ನೇನು ಹೋಗ್ತಾ ಹೋಗ್ತಾ ಮಳೆನೂ ಕಡಿಮೆ ಆಯಿತು ಗುರು. ಕಡಿಮೆ ಅಲ್ಲ, ಲಿಟ್ರಲಿ ನಿಂತೇ ಹೋಯ್ತು. ನಮಗಂತೂ ನಡೆದು ಶೇಕೆ ಆಗಿ ಜರ್ಕಿನೆಲ್ಲ ಬಿಚ್ಚಾಗಿದ್ವಿ. ಬಟ್ ಹೋಗ್ತಾ ಹೋಗ್ತಾ ತುಂಬಾ ಕಾಲು ನೋವು ಆಗ್ತಾ ಇತ್ತು ಪಾದ, ಯಾಕಂದರೆ ನಾನು ಬೇರ್ ಫುಟ್ಟಲ್ಲಿ ನಡೆದಿದ್ದು. ಆಮೇಲೆ ಅಲ್ಲಲ್ಲೇ ಸಾರಂಗಗಳು ಕಾಣಿಸುತ್ತೆ ನಿಮಗೆ. ಸೊ ದಯವಿಟ್ಟು ಅದಕ್ಕೇನೋ ಫೀಡ್ ಮಾಡಿಸ್ಬೇಡಿ, ಅದೇನಾರು ಕೊಡ್ತೀವಿ ಅಂತಲೇ ಹತ್ರ ಬರುತ್ತೆ. ಬಟ್ ಏನಾರು ಅದಕ್ಕೆ ಫ್ರೂಟ್ಸು, ತರಕಾರಿ ಅಲ್ಲಿ ತೊಗೊಂಡು ನೀವು ತಿನ್ಸೋದಾದರೆ ವಿತೌಟ್ ಉಪ್ಪು ಖಾರ ತಿನ್ನಿಸಿ, ಯಾಕಂದರೆ ಪ್ರಾಣಿಗಳಿಗೆ ಅದನ್ನೆಲ್ಲ ತಿನ್ನಿಸ್ಬಾರ್ದು. ಸೊ ಇದೊಂದು ಹಂಬಲ್ ರಿಕ್ವೆಸ್ಟು. ಆಮೇಲೆ ನಮ್ಮ ಟೀಮಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಗುರು, ಯಾಕಂದರೆ ನಮ್ಮ ಟೀಮಲ್ಲಿ ಒಬ್ಬ ಚಿಕ್ಕ ಹುಡುಗ ಬಂದಿದ್ದ, ಶಿವು ಅಂತ, ಒಂದು 10 to 12 ಇಯರ್ಸು. ಅಲ್ಲಿಂದ ಹಿಡಿದು 45 ಇಯರ್ಸ್ ಇರೋರ್ಗೂ ಇದ್ದರು, ಎಲ್ಲ ಮಿಕ್ಸ್ಡ್ ಏಜ್ ಗ್ರೂಪ್ ಅವರು. ಬಟ್ ಅಷ್ಟು ಮಳೆ ಇದ್ದರು, ಅಷ್ಟು ಬರಿಗಾಲಲ್ಲಿ ಬರೀ ಸಾಕ್ಸ್ ಹಾಕೊಂಡು ನಡೆದ್ರು ಕೂಡ ಯಾರೂ ಎಲ್ಲೂ ಒಂದು ಸೆಕೆಂಡು ಗಿವ್ ಅಪ್ ಮಾಡೋ ಮೂಡಲ್ಲಿ ಇರಲಿಲ್ಲ. ಕೆಲವೊಂದು ಕಡೆ ಸ್ಪೀಡ್ ಡೌನ್ ಆಗ್ತಿತ್ತು, ಅದು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಕಂಪ್ಲೀಟ್ ಟಾರ್ ರೋಡ್ ಇದ್ದಿದ್ದರಿಂದ ಚಿಕ್ಕ ಕಲ್ಲುಗಳು ಚುಚ್ತಾ ಇತ್ತು ತುಂಬ. ಸೊ ಅದು ಸಾಕ್ಸ್ ಇದ್ರೂ ಕೂಡ ಚುಚ್ಚುತ್ತೆ. ಹಂಗಾಗಿ ಸ್ವಲ್ಪ ಸ್ಲೋ ಡೌನ್ ಆಗ್ತಿದ್ರು ಬಿಟ್ಟರೆ ಯಾರೆಲ್ಲೂ ಕೂಡ ಒಂದು ಸೆಕೆಂಡು ಗಿವ್ ಅಪ್ ಮಾಡೋ ಮೂಡೇ ಇರಲಿಲ್ಲ. ಸೊ ನಿಮಗೆ ದಾರಿ ಉದ್ದಕ್ಕೂ ಸುಮಾರಷ್ಟು ಸೂಪಿನ ಶಾಪ್ಗಳು, ಆಮೇಲೆ ಸ್ನ್ಯಾಕ್ಸು, ಡಿನ್ನರು ಎಲ್ಲ ಹೆಜ್ಜೆಗೆ ಒಂದೊಂದು ಅಂಗಡಿ ಸಿಗುತ್ತೆ, ತಲೆ ಕೆಡಿಸ್ಕೊಳ್ಳೋ ಸೀನೇ ಇಲ್ಲ. ಬಟ್ ನಿಮ್ಮ ಟ್ರಿಪ್ ಪ್ಲಾನರ್ ಆಕಾಶ್ ನಾರಾಯಣ್ ಅವ್ರು ಯಾಕೋ ತುಂಬಾ ಚಿಂತಾಕ್ರಾಂತರಾಗಿ ಹೋಗ್ತಿದ್ದು ಕಾಣಿಸ್ತು ಒಂದು ಕಡೆ. ಆಮೇಲೆ ನನ್ನ ಕಡೆನೂ ಒಂದು ಸಜೆಷನು, ಯಾರಾದರೂ ಹೋಗೋರಿದ್ರೆ ಈ ವಿಡಿಯೋ ನೋಡಿಬಿಟ್ಟು ಪೇಯ್ನ್ ರಿಲೀಫ್ ಸ್ಪ್ರೇ ಮತ್ತು ಸ್ವಲ್ಪ ಕ್ರೇಪ್ ಬ್ಯಾಂಡ್ಸ್ಗಳನ್ನ ತೊಗೊಂಡೋಗಿ, ಎಸ್ಪೆಷಲಿ ಏಜ್ ಅಥವಾ ಬಾಡಿ ವೆಯ್ಟ್ ಜಾಸ್ತಿ ಇರೋರು. ಯಾಕಂದರೆ ನಿಮಗೆ ನೋವು ಬಂದರೆ ಯೂಸ್ ಆಗುತ್ತೆ. ಆಮೇಲೆ ಸಣ್ಣ ಪುಟ್ಟ ಕ್ರ್ಯಾಂಪ್ಗಳಾದರೂ ಕೂಡ ನೀವು ಕ್ರೇಪ್ ಬ್ಯಾಂಡ್ ಯೂಸ್ ಮಾಡ್ಕೊಂಡು ಟೈಟ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಈ ಗಿರಿವಲಂ ಮಾರ್ಗದಲ್ಲಿ ಈ 8 ಲಿಂಗಗಳನ್ನು ಯಾಕೆ ಇಟ್ಟಿದ್ದಾರೆ ಅಂತ ನೋಡೋದಾದರೆ, ಇದರಿಂದ ಒಂದು ಸುಂದರವಾದ ಆಧ್ಯಾತ್ಮಿಕ ಪರಿಕಲ್ಪನೆಯೇ ಸಿಗುತ್ತೆ ನಿಮಗೆ. ಸೊ ಈ ಅರುಣಾಚಲ ಬೆಟ್ಟನೇ ಶಿವನ ಅಗ್ನಿ ಸ್ವರೂಪ ಅಂತ ನಂಬಲಾಗುತ್ತಲ್ಲ, ಸೊ ಅದೇ ಥರ ಈ ಬೆಟ್ಟನ ಸೆಂಟ್ರ್ ಪಾಯಿಂಟಾಗಿ ಇಟ್ಕೊಂಡು 8 ದಿಕ್ಕುಗಳಲ್ಲೂ 8 ದಿಕ್ಪಾಲಕರಿಗೆ ಸಂಬಂಧಿಸಿದ ಶಿವಲಿಂಗನ ಸ್ಥಾಪಿಸಲಾಗಿದೆ. ಅದಕ್ಕೋಸ್ಕರನೇ ತಿರುವಣ್ಣಾಮಲೈನ ಗಿರಿವಲಂಗೆ ಇಷ್ಟು ವಿಶೇಷತೆ ಬಂದಿರೋದು. ಆಮೇಲೆ ನೈಟ್ 11:30, 12 ಆಗ್ತಾ ಸುಮಾರು ಜನ ಪಾದಯಾತ್ರಿಗಳು ಸಿಕ್ಕರು. ಮೋಸ್ಟ್ಲಿ ಅವ್ರೆಲ್ಲ ರೆಗ್ಯುಲರ್ಸ್ ಅನಿಸುತ್ತೆ, ಡೇ ಅಲ್ಲಿ ಬಿಸಿಲಲ್ಲಿ ನಡೆಯೋಕ್ಕಾಗಲ್ವಲ್ಲ, ಸೊ ಹಂಗಾಗಿ ಸಂಜೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ. ಸೊ ತಿರುವಣ್ಣಾಮಲೈ ಯಾಕೆ ಸ್ಪೆಷಲ್ ಅನ್ನೋದಾದರೆ ಒಂದೇ ಒಂದು ಉತ್ತರ ಕೊಡೋದು ಕಷ್ಟ. ಬಟ್ ಇಲ್ಲಿ ಹಿಸ್ಟ್ರಿ ಇದೆ, ಪುರಾಣ ಇದೆ, ದೇವಸ್ಥಾನದ ಅದ್ಭುತ ಆರ್ಕಿಟೆಕ್ಚರ್ ಇದೆ, ಅರುಣಾಚಲ ಬೆಟ್ಟ ಇದೆ, ಗಿರಿವಲಂ ಇದೆ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದೇ ರೀತಿಯ ಆಧ್ಯಾತ್ಮಿಕದ ಅನುಭವವಿದೆ.
ಇನ್ನು ನನ್ನ ಧರ್ಮಪತ್ನಿ ಪಿಕಾಚು ಅವ್ರ ಬಗ್ಗೆ ಹೇಳೋದಾದ್ರೆ ಇಲ್ಲಿಂದ ಹೊರಟಾಗಲಿ ಅವ್ರಿಗೆ ವೈರಲ್ ಫೀವರ್ ಮತ್ತು ಕೋಲ್ಡ್ ಇತ್ತು. ಬಟ್ ಸ್ಟಾರ್ಟ್ ಮಾಡಿದಾಗೆ ಹೇಳಿದ್ದೆ ಆಗಿಲ್ಲ ಅಂದರೆ ಮಧ್ಯದಲ್ಲಿ ಆಟೋ ಗಿಟೋ ಮಾಡ್ಕೊಂಡು ಹೋಗೋಣ ಪಾರ್ಕಿಂಗ್ವರೆಗೂ ಅಂತ. ಬಟ್ ಆ್ಯಕ್ಚುಲಿ ಫಿನಿಶ್ ಮಾಡಿದ್ದೆ ನಾನು, ಅವಳು ಮತ್ತು ನಮ್ಮ ಟ್ರಿಪ್ ಪ್ಲಾನರ್ ಆಕಾಶ್ ನಾರಾಯಣ್ ಅವರು ಫಸ್ಟು. ಆಮೇಲೆ ಆನ್ ದಿ ವೇ ಅಲ್ಲಿ ಹೋಗ್ತಾನೆ ನಮ್ಮ ಬಾಸ್ ನಿತ್ಯಾನಂದ್ ಅವ್ರದ್ದು ವರ್ಲ್ಡ್ಸ್ ಫಸ್ಟ್ ಸ್ಪಿರಿಚುವಲ್ AI ಸೆಂಟರ್ ಅಂತ ಒಂದು ಕಡೆ ಕಾಣಿಸ್ತು. ಸೊ ಅಲ್ಲಿ ಡೋರೆಲ್ಲ ಕ್ಲೋಸ್ ಆಗಿತ್ತು, ಅವ್ರ ಮೂರ್ತಿ ಮಾತ್ರ ಕಾಣಿಸ್ತಾ ಇತ್ತು. ಸೊ ನಾವು ಒಳಗೇನು ಹೋಗೋಕ್ಕೆ ಹೋಗಿಲ್ಲ, ಅದ್ರ ಬಗ್ಗೆ ಏನು ಕೇಳೋಕ್ಕೂ ಹೋಗಿಲ್ಲ, ಸ್ಕ್ಯಾನು ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಇನ್ನು ಅಲ್ಲಲ್ಲೇ ಹೋಗ್ತಾ ನಿಮಗೆ ಈ ಮಸಾಜ್ ಸೆಂಟರ್ಗಳು ಸಿಗುತ್ತೆ. ಅವ್ರೇನು ಜಾಸ್ತಿ ಚಾರ್ಜ್ ಮಾಡಲ್ಲ, ಎಷ್ಟು 10 ಮಿನಿಟ್ಸಿಗೆ 50 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಮಚ್ ನೀಡೆಡ್ ಬ್ರೇಕ್ ಅಂತೀನಿ ಇದನ್ನಂತೆ. ಯಾಕಂದರೆ ನಾವು ಅಲ್ಲಿ ಮಸಾಜ್ ಸೆಂಟರ್ ನಮಗೆ ಸಿಗೋ ಅಷ್ಟರಲ್ಲಿ ಒಂದು 10 to 11 ಕಿಲೋಮೀಟರ್ಸ್ ನಡೆದಿದ್ವಿ. ಎಕ್ಸ್ಪೆಷಲಿ ನಾನು ಬೇರ್ ಫುಟಲ್ಲಿ ನಡೆದಿದ್ದರಿಂದ ನನಗೆ ಪಾದ ಭಾಳನೇ ನೋವಾಗ್ತಿತ್ತು. ಸೊ ಇದು ನಿಮ್ಮ ಪಾದಕ್ಕೆ ಕೆಳಗಡೆ ರೋಲರ್ ಥರ ವರ್ಕ್ ಆಗುತ್ತೆ. ಆಮೇಲೆ ನಿಮ್ಮದು ಅಪ್ ಟು ನೀ ಆ ಕಾಪ್ಸ್ ಪಾರ್ಟ್ ಏನು ಬರುತ್ತಲ್ಲ ಅದನ್ನೆಲ್ಲ ಹಾರ್ಡ್ಲಿ ಹಿಂಗೆ ಪ್ರೆಸ್ ಮಾಡಿಬಿಡುತ್ತೆ. ತುಂಬಾ ರಿಲೀಫ್ ಆಗುತ್ತೆ ಮಾತ್ರ. ಆಮೇಲೆ ನಮಗೆ ದಾರಿ ಮಧ್ಯದಲ್ಲಿ ಆಟೋ ಆಗಲಿ ಅಥವಾ ಅದರ್ ಟ್ರಾನ್ಸ್ಪೋರ್ಟು ಫ್ರೀಕ್ವೆಂಟಾಗಿ ಏನು ಕಾಣಿಸ್ತಿರಲಿಲ್ಲ. ಸೊ ಏಜ್ಡ್ ಆದವ್ರು ಏನಾದ್ರು ಬರೋದಾದ್ರೆ ಸ್ವಲ್ಪ ಇನಿಷಿಯಲಿ ಪ್ಲ್ಯಾನ್ ಮಾಡ್ಕೊಂಡು ಬರೋದು ಬೆಟರ್, ನಿಮ್ಮ ಕೈಲಿ ಏನೋ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ ಅಂತ ಅಂದರೆ. ಆಮೇಲೆ ಅಲ್ಲೇ ಒಬ್ಬರು ಅಜ್ಜಿ ಬಿಸಿ ಬಿಸಿ ಪಡ್ ಮಾಡ್ತಾಯಿದ್ರು. ಒಳ್ಳೆ ಗ್ರೀನ್ ಚಟ್ನಿ, ಕೆಂಪು ಚಟ್ನಿ, ಮಸಾಲೆ ವಡೆ ಮತ್ತು ರವೆ ಉಂಡೆ ಜೊತೆ ಒಂದು ರೌಂಡ್ ಮಸ್ತಾಗಿ ಬ್ಯಾಟಿಂಗ್ ಮುಗಿಸಿದ್ವಿ ಎಲ್ಲರೂ. ಸೊ ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡಿದಾಗ 7:30, ಬಟ್ ನಾವು ರಿಟರ್ನ್ ಪಾರ್ಕಿಂಗ್ ಬರೋ ಅಷ್ಟರಲ್ಲಿ 1:30 ಆಗಿತ್ತು. ಅಂದರೆ ಓವರ್ 6 ಅವರ್ಸ್ ಬೇಕಾಗುತ್ತೆ ನಿಮಗೆ. ಯಾಕಂದರೆ ನಮ್ಮ ಜೊತೆಗೆ ಸ್ವಲ್ಪ ಲೇಡೀಸ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಫ್ರೀಕ್ವೆಂಟಾಗಿ ರೆಸ್ಟ್ ತೊಗೋತಾಯಿದ್ರು. ಆಮೇಲೆ ನಮ್ಮ ಡಿನ್ನರ್ ಬ್ರೇಕು, ಟೀ ಬ್ರೇಕು ಮತ್ತು ಅಲ್ಲಲ್ಲೇ ಕುತ್ಕೊಂಡು ಚಿಟ್ ಚಾಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅಷ್ಟೊತ್ತಾಯಿತು. ಸೊ ಒಬ್ಬೊಬ್ಬರೇ ನಿಧಾನಕ್ಕೆ ಬ್ರೇಕ್ ಕೊಟ್ಟು ಪಾರ್ಕಿಂಗ್ ರೀಚ್ ಆಗೋಕ್ಕೆ ಸ್ಟಾರ್ಟ್ ಆದರು. ಬಟ್ ಅಲ್ಲೇ ಸುತ್ತಮುತ್ತ ಸುಮಾರಷ್ಟು ಟ್ರೆಕ್ಕಿಂಗ್ ಪ್ಲೇಸಸ್ಗಳಿದೆ, ಎಸ್ಪೆಷಲಿ ಈ ಥರ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇರೋದು ಅಂತ ಕೇಳ್ಪಟ್ವಿ. ಸೊ ನಾವು ಸಾಧ್ಯ ಆದರೆ ಒಂದೊಂದೇ ಪ್ಲೇಸಸ್ನ ಬ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತೀವಿ. ಸೊ ನೀವು ಸ್ಟಾರ್ಟ್ ಮಾಡಿ. ಸಕ್ಸಸ್ಫುಲಿ ಕಂಪ್ಲೀಟೆಡ್ ದ ಟಾಸ್ಕ್. ಇವರೇ ನಮ್ಮ ಮನೆ ಅಕ್ಕ, ತುಂಬ ಥ್ಯಾಂಕ್ಸ್, ತುಂಬ ಚೆನ್ನಾಗಿ ಲೀಡ್ ಮಾಡಿದ್ರು. ಇದೊಂದು ರಿವ್ಯೂ ತಗೊಳ್ಳಿ. ಕಂಗ್ರ್ಯಾಚುಲೇಷನ್ಸ್. ಇಲ್ಲಿ ಲೈಟ್ ಆಗಿ ಅರ್ದಿದೆ, ಡಬಲ್ ಲೇಯರ್ಡ್. ಆಗ್ತಿಲ್ಲ. ಸೊ ನಮ್ಮ ದಿವ್ಯ ಅವ್ರಿಗೆ ಕಾಲು ಹುಡುಕಿದ್ರು ಕೂಡ ಫೈನಲಿ ಕಂಪ್ಲೀಟ್ ಮಾಡಿದ್ರು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ನಾವು ನೈಟೇ ಎಲ್ಲರಿಗೂ ಟಾಟಾ ಬೈ ಬೈ ಗುಡ್ ನೈಟ್ ಹೇಳಿ ಸಪ್ರೇಟ್ ಆದ್ವಿ. ಯಾಕಂದರೆ ನಾವು ಲಾಡ್ಜಲ್ಲಿ ಸ್ಟೇ ಆಗಿದ್ವಿ. ನಮ್ಮ ಆಕಾಶ್ ನಾರಾಯಣ್ ಅವರು ಅವ್ರ ರಿಲೇಟಿವ್ ಮನೇಲಿ ಸ್ಟೇ ಆಗಿದ್ರು. ಅವ್ನು ಮೋರೋವರ್ ಅವ್ರು ಬೆಳಗ್ಗೆ ಅವ್ರ ಮನೆ ದೇವ್ರಿಗೆ ಹೋಗ್ಬಿಟ್ಟು ಆ ಜಾಗದಲ್ಲಿ ಪೊಂಗಲ್ ಮಾಡಿ ಅದನ್ನು ನೈವೇದ್ಯ ಮಾಡಿ ಅಲ್ಲೇ ಅವ್ರ ಪ್ರಸಾದ ಸ್ವೀಕರಿಸ್ಕೊಂಬರೋ ಪ್ಲ್ಯಾನ್ ಇತ್ತು. ನಾವು ಈ ಗ್ಯಾಪಲ್ಲಿ ಗೋಲ್ಡನ್ ಟೆಂಪಲ್ ಮತ್ತು ಒಂದು ಫಾಲ್ಸಿಗೆ ಪ್ಲ್ಯಾನ್ ಮಾಡಿದ್ವಿ. ಸೊ ನೋಡಿ, ಇದೇ ರೂಟಲ್ಲೇ ನಾವು ನೈಟು ನಡ್ಕೊಂಡು ಹೋಗಿದ್ದು ಆಲ್ಮೋಸ್ಟ್ ಒಂದು 7 to 8 ಕಿಲೋಮೀಟರ್ಸು. ಆಮೇಲೆ ಈ ಜಾಗದಲ್ಲಿ ನಿಮಗೆ ಸುಮಾರಷ್ಟು ಜನ ಸಾಧು ಸಂತರುಗಳು ಕಾಣ್ತಾರೆ. ಆಮೇಲೆ ಈ ರೋಡಲ್ಲೇ ನಿಮಗೆ ಏನಿಲ್ಲ ಅಂದರೆ 4 ರಿಂದ 5 ಅನ್ನದಾಸೋಹ ಕೇಂದ್ರಗಳಿದೆ. ಅಂದರೆ ತಿರುವಣ್ಣಾಮಲೈ ಮೇಯ್ನ್ ಟೆಂಪಲ್ನ ಹೊರತುಪಡಿಸಿ ಹೇಳ್ತಿರೋದು ನಾನು. ಬಟ್ ನಾವು ಅರ್ಲಿ ಹೊರಟಿದ್ರಿಂದ ಯಾವುದೂ ಓಪನ್ ಆಗಿರಲಿಲ್ಲ ಅಂತ ಅಲ್ಲೇ ಲೋಕಲ್ ಒಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ದೋಸೆ ಸಖತ್ತಾಗೆ ಮಾಡಿದರು. ಸೊ ಈ ಪ್ಲೇಸಿಗೆ ವಿಸಿಟ್ ಮಾಡಿದ್ರೆ ಬೆಳಗ್ಗೆ 11 ಗಂಟೆಯಿಂದ ನಿಮಗೆ ನೈಟ್ 11 ಗಂಟೆವರೆಗೂ ಊಟದ ಚಿಂತೆನೇ ಇರಲ್ಲ ಗುರು. ಯಾಕಂದರೆ ಅಷ್ಟು ಅನ್ನದಾಸೋಹ ಕೇಂದ್ರಗಳಿರುತ್ತೆ. ಆಮೇಲೆ ನಿಮಗೆ ಫುಡ್ ಆಪ್ಷನ್ಸ್ಗಳು ಹೋಟ್ಲುಗಳು, ಯಾಕಂದರೆ ನೈಟೆಲ್ಲ ಪಾದಯಾತ್ರಿಗಳು ಇರೋದ್ರಿಂದ ನಿಮಗೆ ಅಷ್ಟೇ ಫುಡ್ ಆಪ್ಷನ್ಸ್ ಕೂಡ ಓಪನ್ ಇರುತ್ತೆ. ನೆಕ್ಸ್ಟ್ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗಿದ್ದೆ ರಮಣಾಶ್ರಮ. ಇದಂತೂ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ಬಟ್ ನಾವು ಅಲ್ಲಿ ರೀಚ್ ಆಗೋಷ್ಟರಲ್ಲಿ 9 o'clock ಆಗಿತ್ತು. ಬಟ್ ಸ್ಟಿಲ್ ಅಲ್ಲಿ ಅನ್ನದಾಸೋಹ ಸ್ಟಾರ್ಟ್ ಆಗಿತ್ತು. ನಾವೇ ಅರ್ಜೆಂಟ್ ಮಾಡ್ಕೊಂಡು ಹೊರಗಡೆ ಮುಗಿಸ್ಕೊಂಡು ಹೋದ್ವಿ. ಸೊ ರಮಣ ಮಹರ್ಷಿಗಳು ಭಾರತದ ಪ್ರಸಿದ್ಧ ಆಧ್ಯಾತ್ಮಿಕ ಗುರುಗಳಲ್ಲಿ ಒಬ್ಬರು. ಇನ್ನು ಒಳಗೆ ಹೋದರೆ ಮಾತೃಭೂತೇಶ್ವರ ದೇವಸ್ಥಾನ, ರಮಣ ಮಹರ್ಷಿಗಳ ಸಮಾಧಿ ಸನ್ನಿಧಿ, ಮೆಡಿಟೇಷನ್ ಹಾಲ್ ಮತ್ತು ಅವರ ಜೀವನಕ್ಕೆ ಸಂಬಂಧಿಸಿದ ಹಲವು ಸ್ಥಳಗಳಿದೆ ಇಲ್ಲಿ. ಸೊ ನೀವು ಇಲ್ಲಿ ಒಳಗಡೆ ಅಬ್ಸರ್ವ್ ಮಾಡಿದ್ರೆ ಅವ್ರು ಯೂಸ್ ಮಾಡಿದಂಥ ವಸ್ತುಗಳೆಲ್ಲ ಕಾಣಿಸುತ್ತೆ ನಿಮಗೆ ಈ ಹಾಲ್ ಒಳಗಡೆ. ನೀವು ಈ ಆಶ್ರಮದಲ್ಲಿ ಫ್ರೀಯಾಗಿ ಕೂಡ ಸ್ಟೇ ಆಗ್ಬೋದು ಥ್ರೂ ಆನ್ಲೈನ್ ಬುಕ್ಕಿಂಗ್. ನೆಕ್ಸ್ಟ್ ನಾವು ಹೋಗಿದ್ದೆ ಜಲಗಂಪರೈ ವಾಟರ್ ಫಾಲ್ಸು. ಇದು ತಿರುವಣ್ಣಾಮಲೈ ಟೆಂಪಲಿಂದ ಒಂದು 100 to 110 ಕಿಲೋಮೀಟರ್ಸ್ ದೂರದಲ್ಲಿದೆ. ಬಟ್ ನಾವಿಲ್ಲಿ ಒಂದು ಫಾಲ್ಸ್ ಮಾಡ್ಕೊಂಡಿದ್ದೇನು ಅಂದರೆ ನಾವು ಮಾನ್ಸೂನ್ ಪ್ಯಾಟರ್ನ ಕ್ಲೀನಾಗಿ ರೀಡ್ ಮಾಡಲಿಲ್ಲ. ನಮ್ಮ ಕರ್ನಾಟಕದ ಹೇಗೆ ಜೂನ್ ಟು ಸೆಪ್ಟೆಂಬರ್ ಇರುತ್ತಲ್ಲ, ಹಾಗೆ ತಮಿಳ್ನಾಡ್ದು ಅಕ್ಟೋಬರ್ ಟು ಡಿಸೆಂಬರ್ ಏನೋ ಇದೆ. ಯಾಕೆಂದರೆ ನಮಗಿದು ಸೌತ್ ವೆಸ್ಟ್ ಮಾನ್ಸೂನು ಮತ್ತು ತಮಿಳ್ನಾಡು ಅವ್ರಿಗೆ ನಾರ್ತ್ ಈಸ್ಟ್ ಮಾನ್ಸೂನು. ಆಮೇಲೆ ನಾವು ಅಲ್ಲಿಗೆ ರೀಚ್ ಆದಾಗ ಫಾಲ್ಸ್ ಕ್ಲೋಸೇ ಆಗಿತ್ತು, ಯಾಕಂದರೆ ಫಾಲ್ಸಲ್ಲಿ ನೀರೇ ಇರಲಿಲ್ಲ. ಬಟ್ ಅಲ್ಲೂ ಕೂಡ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇತ್ತು. ಸೊ ಬೆಟ್ಟದ ಮೇಲೆ ಯಾವ ದೇವಸ್ಥಾನ ಇದ್ದಿದ್ದು ಅಂದರೆ ಮುರುಗನ್ ಟೆಂಪಲ್ಲು. ಅಲ್ಲೂ ಕೂಡ ಅನ್ನದಾಸೋಹ ನಡೀತಾ ಇತ್ತು. ಮತ್ತು ಅಲ್ಲೊಂದು ದೊಡ್ಡ ಪಾರ್ಕ್ ಕೂಡ ಇತ್ತು. ಅಲ್ಲಿ ಮಕ್ಳಿಗೆಲ್ಲ ಆಟಾಡ್ಸೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಮಕ್ಕಳು ಜೊತೆಗೆ ಬಂದವ್ರಿಗೆಲ್ಲ ಒಳ್ಳೆ ಟೈಮ್ ಪಾಸ್ ಮಾಡ್ತಾಯಿದ್ರು. ಸೊ ನಾವು ಮುಂಚೆನೇ ಹೇಳ್ದಂಗೆ ಈ ವಾಟರ್ ಫಾಲಲ್ಲಿ ನೀರು ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ರೈನ್ಫಾಲು. ಹಂಗಾಗಿ ನೀವು ನವಂಬರ್ ಟು ಫೆಬ್ರವರಿಲಿ ಪ್ಲ್ಯಾನ್ ಮಾಡೋದು ಒಳ್ಳೆಯದು. ಆಮೇಲೆ ನಿಮಗೆ ತಿರುವಣ್ಣಾಮಲೈ ಟೆಂಪಲಲ್ಲಿ ನಡೆಯೋ ಮೇಯ್ನ್ ಈವೆಂಟ್ಸ್ ಅಥವಾ ಒಕೇಶನ್ಸ್ ಎಲ್ಲ ಬರೋದು ನೀವು ನವಂಬರ್ ಡಿಸೆಂಬರ್ ಸೀಸನಲ್ಲೇ. ಸೊ ಇದ್ರ ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದು ಗೋಲ್ಡನ್ ಟೆಂಪಲ್ಲು. ಅದು ವೆಲ್ಲೂರ್ ಹತ್ರ ಲೊಕೇಟ್ ಆಗಿದೆ. ಈ ವಾಟರ್ ಫಾಲ್ಸಿಂದ ಒಂದು 80 ಕಿಲೋಮೀಟರ್ಸ್ ದೂರ ಆಗುತ್ತೆ. ಸೊ ಇನ್ನೇನು ಆಲ್ರೆಡಿ ಲೇಟ್ ಆಗಿತ್ತು ಅಂತ ನಾವು ಅಲ್ಲೇ ಹೈವೇಲಿ ಒಂದು ಕಡೆ ನಿಲ್ಲಿಸಿದ್ವಿ, ಅಶೋಕ್ ಭವನ್ ಅಂತ ಹೋಟೆಲಲ್ಲಿ. ಸೊ ನಾವು ಲೇಟಾಗಿದ್ದು ರೀಚ್ ಆಗಿದ್ದರಿಂದ ಬೇರೆ ಆಪ್ಷನ್ಸ್ ಇರಲಿಲ್ಲ, ಬರೀ ಚೈನೀಸ್ ಅಷ್ಟೇ ಅವೈಲೇಬಲ್ ಇತ್ತು. ಸೊ ನಾವು ಒಂದಿಷ್ಟು ಫ್ರೈಡ್ ರೈಸು ಮಂಚೂರಿಯನ್ಸ್ನ ಓಡಿಸಿದ್ವಿ, ಚೆನ್ನಾಗಿತ್ತು. ಓವರಾಲ್ ಪ್ರೈಸು ಮತ್ತು ಟೇಸ್ಟ್ ವೈಸ್ ಹೇಳೋದಾದರೆ ಓಕೆ ಅಂತಲೇ ಹೇಳ್ಬೋದು. ಸರಿಗೆ ಬ್ಯಾಟಿಂಗ್ ಮುಗಿಸಿ ನಾವು ಹೊರಟಿದ್ದು ಗೋಲ್ಡನ್ ಟೆಂಪಲ್ ಕಡೆ.
ಸೊ ಈ ಟೆಂಪಲಿಗೆ ನಾನು ಎಷ್ಟು ಆಸೆ ಇಟ್ಕೊಂಡು ಹೋಗಿದ್ನೋ ಅಷ್ಟೇ ನಿರಾಸೆ ಆಯಿತು ಗುರು. ಏನಕ್ಕೆ ಅಂದರೆ ನೀವು ಗಾಡಿ ಪಾರ್ಕ್ ಮಾಡಿ ಎಂಟರ್ ಆದರೆ ಮುಗೀತು, ನಿಮ್ಮ ಮೊಬೈಲು ನಿಮ್ಮ ಬ್ಯಾಗ್ಗಳು ಏನೇನಿದೆಯೋ ಪ್ರತಿಯೊಂದೂ ಲಾಕರಲ್ಲಿ ಹ್ಯಾಂಡ್ ಓವರ್ ಮಾಡಬೇಕು. ಅದಾದಮೇಲೆ ಪಾರ್ಕಿಂಗಿಂದ ಹಿಡಿದು ನೀವು ಯೂಸ್ ಮಾಡೋ ವಾಶ್ರೂಮು, ಒಳಗೆ ಕುಡಿಯೋ ನೀರು ಅಥವಾ ಒಳಗೆ ಏನಾದ್ರು ತಿನ್ನಬೇಕು ಅಂದರೂ ಕೂಡ ಪ್ರತಿಯೊಂದು ಕಡೆನೂ ದುಡ್ಡು ಅಂತ ಕೇಳ್ತಾಯಿದ್ರು. ಅಂದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಅಂದರೆ ದೇವಸ್ಥಾನಗಳಲ್ಲಿ ಈ ಥರ ಕಮರ್ಷಿಯಲೈಸ್ ಆದಾಗ ಸ್ವಲ್ಪ ಸ್ಪಿರಿಚುಯಾಲಿಟಿ ಅನ್ನೋದು ಕಡಿಮೆ ಆಗ್ಬೋದು ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಸೊ ಇನ್ನೇನು ದೇವಸ್ಥಾನ ಗೋಲ್ಡ್ ಪ್ಲೇಟಿಂಗಲ್ಲಿ ಮಾಡಿರೋದ್ರಿಂದ ಸೂಪರಾಗಿ ಇತ್ತು ನೋಡೋಕ್ಕಂತೂ. ಮುಗಿಸ್ಕೊಂಡು ಇನ್ನೇನು ಸ್ಟ್ರೈಟ್ ಅವೇ NH ಕನೆಕ್ಟ್ ಆದ್ವಿ. ಸೊ ಒಂದು ಬೇಜಾರಾಗಿದೆ ಏನು ಅಂದರೆ ಬರ್ತಾ ನಾವು ಆಂಬೂರ್ ಮೇಲೆ ರಿಟರ್ನ್ ಬಂದಿದ್ದು. ಆಂಬೂರು ಬಿರಿಯಾನಿಗೆ ಫೇಮಸ್ ಅನ್ನೋದು ಎಲ್ಲರಿಗೂ ಗೊತ್ತು. ಸೊ ನಮ್ಮ ಜೀವನ್ ಆ್ಯಂಡ್ ಫ್ಯಾಮಿಲಿ ಅವರು ಸಂಡೇ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿದರು. ಸೊ ಪಿಕಾಚು ಅವರು ಸಪೋರ್ಟ್ ಮಾಡದಿರೋ ಕಾರಣ ಅದು ನೆಕ್ಸ್ಟ್ ಟ್ರಿಪ್ಪಿಗೆ ಸ್ಕಿಪ್ ಆಯಿತು. ಅದೊಂದು ಭಾಳ ಬೇಜಾರಾಯಿತು ಟ್ರಿಪ್ ಎಂಡ್ ಆಗಬೇಕಾರೆ. ಸೊ ಇದಾಗಿತ್ತು ನಮ್ಮ ಈ ಸತಿಯ ಬ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ನಮ್ಮ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ನಂಗೆ ಕೇಳೋದಾರೆ ಈ ಪರ್ಟಿಕ್ಯುಲರ್ ಈ ಟೆಂಪಲ್ ಇದೆಯಲ್ಲ ತಿರುವಣ್ಣಾಮಲೈ, ಇದ್ರ ವಿಸಿಟ್ ಭಾಳನೇ ಮೈಂಡ್ ರಿಲ್ಯಾಕ್ಸ್ ಮಾಡ್ತು, ಕಾಮ್ ಮಾಡ್ತು. ಸೊ ಎಲ್ಲರಿಗೂ ನಾ ಹೇಳೋದು ಮಸ್ಟ್ ವಿಸಿಟ್ ಪ್ಲೇಸ್, ಒಂದು ಸತಿ ವಿಸಿಟ್ ಮಾಡಿ ಮಿಸ್ ಮಾಡ್ದಂಗೆ. ಸೊ ವಿಡಿಯೋ ಎಂಡ್ ಮಾಡೋಕ್ಕೂ ಮುಂಚೆ ನಮ್ಮ ರವಿ ಬೆಳಗೆರೆ ಸರ್ ಎಲ್ಲೋ ಹೇಳಿದ ಕೆಲವು ಸಾಲ್ಗಳು ಎಕ್ಸ್ಪೆಷಲಿ ನನ್ನ ಪರ್ಸ್ನಲ್ ಲೈಫಲ್ಲಿ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿದಂಥ ಸಾಲ್ಗಳು ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ನೀವು ದುಡ್ಡು ಮಾಡಬೇಕು ಅಂತ ಹೋದರೆ ಬರೀ ದುಡ್ಡು ಮಾಡ್ತೀರಾ, ಅದೇ ನೀವು ಹೆಸರು ಮಾಡಬೇಕು ಅಂತ ಹೋದರೆ ಬರೀ ಹೆಸರು ಮಾಡ್ತೀರಾ. ಆದರೆ ದುಡಿತೀನಿ ಅಂತ ಹೊರಗಡೆ ಹೋಗಿ ಮಾಡೋ ಕೆಲಸನೇ ಎಲ್ಲರಿಗಿಂತ ಎಕ್ಸಲೆಂಟಾಗಿ ಪರ್ಫೆಕ್ಟಾಗಿ ಮಾಡಿ, ಅವಾಗ ನೋಡಿ ನಿಮ್ಮ ಹಿಂದೆ ದುಡ್ಡು ಯಶಸ್ಸು ಹೇಗೆ ಸಾಲ್ಗಟ್ಟು ಬರ್ತವೆ ಅಂತೇಳಿ.